ಸೊ ನಮ್ಮ ಜೊತೆ ಇವಾಗಿದ್ದಾರೆ ಪ್ರಜ್ವಲ್ ಸರ್ ಅಂತ. ಪ್ರಜ್ವಲ್ ಸರ್ 545 ಮತ್ತೆ 402 ಮತ್ತೆ 545 ರೀ ಎಕ್ಸಾಮಿನೇಷನ್ ಅಲ್ಲಿ ಸಹ PSI ನ ಕ್ರ್ಯಾಕ್ ಮಾಡಿದ್ದಾರೆ. ಪೇಪರ್ 1 ಅಲ್ಲಿ ಒಂದು 32 ಏನೋ ಬಂತು, ಬಟ್ ಐ ಮಿಸ್ಡ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬೈ 1 ಮಾರ್ಕ್ಸ್. ಆಗಕ್ಕೆ 2 ಇಯರ್ಸ್ ತಗೊಂತು. ಕೋರ್ಟಿಗೆ ಹೋಗಿ ಹೈಕೋರ್ಟ್ ಇಂದ ಫ್ರೆಶ್ ರೀ ಎಕ್ಸಾಮಿನೇಷನ್ ಆರ್ಡರ್ ಮಾಡಿ ಬರೋ ತನಕ 2 ಇಯರ್ಸ್ ಆಯ್ತು. ಗೌರ್ಮೆಂಟ್ ಜಾಬ್ ಬರಕ್ಕೆ ಆಗಲ್ಲ, ಇದೆಲ್ಲ ಮುಗ್ದೋಯ್ತು ಅನ್ಕೊಂಡಿತ್ತು. ಏನಾಗಿತ್ತು ಅಂದ್ರೆ 1-2 ವರ್ಷ ನಮ್ಗೆ ನೋಟಿಫಿಕೇಶನ್ ಇರ್ಲಿಲ್ಲ, ಕಾಣಿಸ್ಲೇ ಇಲ್ಲ ಯಾವ್ದು. ಅವಾಗ ಏನಾಗೋದು, ಬಿಟ್ಬಿಡ್ಲಾ ಇದನ್ನ ಅನ್ಸೋದು ಒಂದೊಂದ್ಸಲ. ಸಾಧಿಸುವ ಛಲ ಇರ್ಬೇಕು ಯಾರಿಗೆ, ಬಿಟ್ಬಿಡ್ಬಾರ್ದು. ವಿಲ್ ಪವರ್ ಇರ್ಬೇಕು. ನಾನು ಮಾಡೇ ಮಾಡ್ತೀನಿ, ಹಾರ್ಡ್ ವರ್ಕ್ ಇಂದ ಮಾಡೇ ಮಾಡ್ತೀನಿ. PSI ಆಗ್ಬೇಕಂತಂದ್ರೆ ಏನೇನೆಲ್ಲ ಸ್ಟೇಜಸ್ ಇರುತ್ತೆ? ಸೊ ಈ ಫಿಸಿಕಲ್ ಫಿಟ್ನೆಸ್ ಹೌ ಇಂಪಾರ್ಟೆಂಟ್ ಇಸ್ ಇಟ್? ಈ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಯಾವ್ಯಾವ ಪೇಪರ್ ಇರುತ್ತೆ, ಆ ಪೇಪರಲ್ಲಿ ಏನೇನಿರುತ್ತೆ? ಈ ಶಿಫ್ಟ್ ಆಯ್ತಲ್ವಾ KSP ಇಂದ KA, ಇದರಲ್ಲಿ ಏನಾದರೂ ಚೇಂಜಸ್ ಆಗಿದೆ? ಎಸ್, KS 402 ಪೇಪರ್ ನೋಡಿದ್ರೆ KS ಇಂದ ಒಂದು ಲೆವೆಲ್ ಮೇಲೇನೆ ಇತ್ತು. Is there any key focus areas that you focused on? ಈ ತರ ಫ್ರೆಶರ್ಸ್ಗೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಸರ್ ಅವರು? ಏನಾಗಿದೆ ಅಂದ್ರೆ, ಈಗ ನಾನು ಒಂದು ಟೈಮಲ್ಲಿ ರಿಪೀಟರೇ ಆಗಿದ್ದೆ. ಯಾವುದೇ ಒಂದು ಎಕ್ಸಾಮಿನೇಷನ್ ಆಗಿರ್ಲಿ, 3 ಥಿಂಗ್ಸ್ ಇಂಪಾರ್ಟೆಂಟ್. ಇನ್ ಬಿಟ್ವೀನ್ ಟೈಮ್ ಏನ್ ಮಾಡ್ತಿದ್ವಿ? ಬಿಕಾಸ್ ಇವಾಗೂ ಯಾವುದು ನೋಟಿಫಿಕೇಶನ್ ಬರ್ತಿಲ್ಲ. ನಿಮ್ದು 100% ಎಫರ್ಟ್ ಇದ್ರೆ ಕ್ಲಿಯರ್ ಆಗೇ ಆಗುತ್ತೆ. ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈಫ್. ಸೊ ನಮ್ಮ ಜೊತೆ ಇವಾಗಿದ್ದಾರೆ ಪ್ರಜ್ವಲ್ ಸರ್ ಅಂತ. ಪ್ರಜ್ವಲ್ ಸರ್ 545 ಮತ್ತೆ 402 ಮತ್ತೆ 545 ರೀ ಎಕ್ಸಾಮಿನೇಷನ್ ಅಲ್ಲಿ ಸಹ PSI ನ ಕ್ರ್ಯಾಕ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯರ್ ಸೆಲೆಕ್ಷನ್ ಸರ್. ಥ್ಯಾಂಕ್ ಯು. We are very proud of you and thank you so much for joining us today, sir. So, sir, ಇವಾಗ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ರೈಟ್ ಫ್ರಮ್ ಯುವರ್ ಗ್ರಾಜುಯೇಷನ್, ನಿಮ್ದು ಗ್ರಾಜುಯೇಷನ್ ಬಗ್ಗೆ ಮತ್ತೆ ಸ್ವಲ್ಪ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಪ್ರಿಪ್ರೇಷನ್ ಅಂತ ನಮ್ಮ ಆಸ್ಪಿರೆಂಟ್ಸ್ಗೆ ಸ್ವಲ್ಪ ಹೇಳಿದ್ರೆ ತುಂಬಾ ಉಪಯೋಗ ಆಗುತ್ತೆ ಸರ್. ನನ್ನ ಡಿಗ್ರಿ ಬಂದ್ಬಿಟ್ಟು BSc ಫಾರೆಸ್ಟ್ರಿ, ಅದು ಅಗ್ರಿಕಲ್ಚರ್ ಅಲ್ಲಿ ಒಂದು ಸಬ್ ಬ್ರಾಂಚ್. I studied from BSc Forestry College in Sirsi. It comes under University of Agriculture Sciences, Dharwad. ನಾನು ಡಿಗ್ರಿ ಮುಗಿದ್ಮೇಲೆ 4 ಇಯರ್ಸ್ ಡಿಗ್ರಿ, ಅದು 19 ಅಲ್ಲಿ ಮುಗೀತು ನನ್ನ ಡಿಗ್ರಿ. 19 ಅಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತ ಬೆಂಗಳೂರಿಗೆ ಬಂದೆ. ಚಂದ್ರಾಲಯ ಒಟ್ಟಿಗೆ ಫಸ್ಟ್ ಬಂದಿದ್ದು. ಅವಾಗ ಬಂದಾಗ ನನಗೇನು ಗೊತ್ತಿರ್ಲಿಲ್ಲ ನಿಜ ಅಂದ್ರೆ. ಅವಾಗ ನಂಗೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋಚಿಂಗ್ ತಗೊಂಡೆ. ಆಮೇಲೆ ಒಂದು 2 ಮಂತ್ಸ್ಗೇನೋ 200 PSI ಕ್ವಾಲಿಫೈ ಆಯ್ತು. ಅವಾಗ ನಾನು ಫಸ್ಟ್ ಆಫ್ ಆಲ್ UPSC ಅಂತ ಬಂದವನು. ಆ PSI ಕ್ವಾಲಿಫೈ ಆದಾಗ ಅದ್ರ ಕಡೆ ಗಮನ ಕೊಟ್ಟೆ, ಫಿಸಿಕಲ್ ಮಾಡ್ಕೊಂಡೆ. 2019 ಡಿಸೆಂಬರ್ ಅಲ್ಲೇನೋ ಫಿಸಿಕಲ್ ಆಯ್ತು. ಐ ಕ್ಲಿಯರ್ಡ್ ಫಿಸಿಕಲ್ ಎಕ್ಸಾಮಿನೇಷನ್. ಆಮೇಲೆ ಜನವರಿ ಎಂಡ್ ಅಲ್ಲೇನೋ 2020 ಜನವರಿಲೇನೋ ಅದು ರಿಟರ್ನ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಆಯ್ತು. ನಾನು ಅವಾಗ ಪ್ರೆಷರ್ ಒಂದು 5 ಮಂತ್ಸ್ ಏನೋ ಪ್ರಿಪರೇಷನ್ ಆಗಿತ್ತು. ನಾನು ಅವಾಗ ಅರೌಂಡ್ 78 ಕ್ವಶನ್ಸ್ ಏನೋ ಕರೆಕ್ಟ್ ಮಾಡಿ ಔಟ್ ಆಫ್ 100, ಬಟ್ ಐ ಕುಡಂಟ್ ಗೆಟ್ ಇನ್ ಟು ದ ಲೀಸ್ಟ್. ಅಂಡ್ ಅಗೇನ್ ಇನ್ನೊಂದು 2 ಮಂತ್ಸ್ ಅಲ್ಲಿ 300 ಪೋಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಆಯ್ತು ಮಾರ್ಚ್ ಅಲ್ಲಿ. ಅವಾಗ ನಂದು ಅವಾಗ್ಲೂ ಒಂದು 79 ಕ್ವಶನ್ಸ್ ಕರೆಕ್ಟ್ ಆಗಿ ಪೇಪರ್ 1 ಅಲ್ಲಿ ಒಂದು 32 ಏನೋ ಬಂತು, ಬಟ್ ಐ ಮಿಸ್ಡ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬೈ 1 ಮಾರ್ಕ್ಸ್. 300 ಅಲ್ಲಿ. ಬಟ್ ಆಫ್ಟರ್ ದಟ್ 1 ಇಯರ್ ಯಾವ್ದು ನೋಟಿಫಿಕೇಶನ್ ಇರ್ಲಿಲ್ಲ. ಫುಲ್ PSI ಯಾವ್ದು ಕರೆದೇ ಇಲ್ಲ. ಅವಾಗ ನಾನು ರಿಗ್ರೆಟ್ ಮಾಡ್ತಾ ಇರ್ತಿದ್ದೆ, ಯಾಕಂದ್ರೆ 1 ಮಾರ್ಕ್ಸ್ ಅಲ್ಲಿ ಎಲ್ಲೋ ಸ್ವಲ್ಪ ಓದಿದ್ರು ಆಗ್ಬೋದಿತ್ತು, 1 ಮಾರ್ಕ್ಸ್ ಎಲ್ಲೋ ಬಂದ್ಬಿಡ್ತಿತ್ತು. ಯಾಕೆ ತುಂಬಾ ಹಾಳು ಮಾಡ್ಕೋಬಿಟ್ಟೆ ಅಂತ. ಬಟ್ ಆಮೇಲೆ 2021 ಅಲ್ಲಿ ಈ 545 ನೋಟಿಫಿಕೇಶನ್ ಆಯ್ತು. ಅವಾಗ ಒಂದ್ಸಲ ಜೀವ ಬಂದಂಗೆ ಆಯ್ತು. ಯಾಕಂದ್ರೆ ನೋಟಿಫಿಕೇಶನ್ ಕಾಯೋದಿದೆಯಲ್ಲ, ಅದು ಯಾರಿಗೂ ಬೇಡ, ಶತ್ರುಗೂ ಬೇಡ. ಇದು 545 ಅದು ಫೆಬ್ರವರಿ ಜನವರಿ ಏನೋ ಕ್ವಾಲಿಫೈ ಆಯ್ತು. ಇದು ಜುಲೈ ಅಲ್ಲಿ, ಅವಾಗ ಕೋವಿಡ್ ಟೈಮ್, ಜುಲೈಯಲ್ಲಿ ಫಿಸಿಕಲ್ ಆಯ್ತು. 402 ಅದೇ ಏಪ್ರಿಲ್ ಏನೋ ಕರ್ಬಿಟ್ರು. 545 ಮತ್ತು 402 ಕಂಬೈಂಡ್ ಆಗಿ ಫಿಸಿಕಲ್ ಮಾಡಿದ್ರು. ಜುಲೈ ಆಗಸ್ಟ್ ಅಲ್ಲೇನೋ.
ಅದೇನೋ ಲಾಂಗ್ ಆಗಿ ಒಂದು 1.5 months ಏನೋ ನಡೀತು, ಏನೋ ಫಿಸಿಕಲ್ ನಡೆದಾಗ ಒಂದ್ ಎಕ್ಸಾಮ್ 545 ಅಲ್ಲಿ ಕ್ವಾಲಿಫೈ ಆದ್ರೆ ಬೋತ್ 402ಗೂ ಕ್ವಾಲಿಫೈ ಆದಂಗೆ. ಎರಡು ಎಕ್ಸಾಮ್ ಒಂದೇ ಫಿಸಿಕಲ್ ಇತ್ತು. Okay. ಸೊ ಅದಾದ್ಮೇಲೆ ಅದು October 3ಗೆ ಶೆಡ್ಯೂಲ್ ಆಯ್ತು ರಿಟರ್ನ್ ಎಕ್ಸಾಮಿನೇಷನ್. ನಂದು ಸೆಂಟ್ರು ಮಂಗಳೂರು ಆಳ್ವಾಸ್ ಕಾಲೇಜಲ್ಲಿ ಇತ್ತು ರಿಟರ್ನ್ ಎಕ್ಸಾಮಿನೇಷನ್. ಹೋದೆ, ಅಲ್ಲಿ ಇಟ್ ವಾಸ್ ಗುಡ್ ಪೇಪರ್, ಅದು ಒಳ್ಳೆ ಸ್ಟ್ಯಾಂಡರ್ಡ್ ಪೇಪರ್ ಆಗಿತ್ತು. ಲೈಕ್ UPSC ಪ್ಯಾಟರ್ನ್ಗೆ ಒಂದು 30-35 ಕ್ವಶನ್ಸ್ ಎನಾಲಿಟಿಕಲ್ ಕೇಳಿದ್ದು ಸ್ಟೇಟ್ಮೆಂಟ್ ವೈಸ್, UPSC ಪ್ಯಾಟರ್ನ್ ತರ. ಅದರಲ್ಲಿ ಐ ಗಾಟ್ 83 ಕ್ವಶನ್ಸ್ ಕರೆಕ್ಟ್. ಓಕೆ, ವೆರಿ ನೈಸ್ ಸರ್. ಆಮೇಲೆ ಪೇಪರ್ ಐ ಗಾಟ್ 33.5. ಸೊ ಅವಾಗ ನನ್ನ 19th ರ್ಯಾಂಕ್ ಬಂದಿತ್ತು, 19. ಓಕೆ, ಬಟ್ ಡ್ಯೂ ಟು ಸಮ್ ಇರೆಗ್ಯುಲಾರಿಟೀಸ್ ಮತ್ತೆ ಕರಪ್ಷನ್ ಕ್ರಾಶ್ ಆಯ್ತು. ಬಟ್ ಅಗೈನ್ ಫ್ರೆಶ್ re-examination was held according to the order of the Honorable High Court by independent agency, the KA ಕೊಟ್ರು ಅದನ್ನು. ಆಮೇಲೆ ಅದು ಆಗಕ್ಕೆ 2 years ತಗೊಂತು. ಕೋರ್ಟಿಗೆ ಹೋಗಿ ಹೈಕೋರ್ಟ್ ಇಂದ ಫ್ರೆಶ್ re-examination ಆರ್ಡರ್ ಮಾಡಿ ಬರೋ ತನಕ 2 years ಆಯ್ತು. ಅಲ್ಲಿ ತನಕ ವೇಟ್ ಮಾಡ್ತಾ 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 ನಾವೇನೋ ಇದು ಗೌರ್ಮೆಂಟ್ ಜಾಬ್ ಬರಕ್ಕೆ ಆಗಲ್ಲ, ಇದೆಲ್ಲ ಮುಗ್ದೋಯ್ತು ಅನ್ಕೊಂಡಿದ್ವಿ. ಬಟ್ ಏನೋ ಒಂದು ಹೋಪು, ಯಾವಾಗ ಈಗ ಲಾಸ್ಟ್ ಟೈಮ್ ಆಗಿದ್ದೀವಿ, ಇನ್ನೊಂದ್ಸಲ ಆಗ್ಬಹುದು, ಇದೇನ್ ದೊಡ್ಡ ವಿಷಯ ಅಲ್ಲ, ಆವಾಗ್ಲೇ ಆಗಿದೀವಿ, ಅಷ್ಟು ಸ್ಕ್ಯಾಮ್ ಆದಾಗ್ಲೇ ಆಗಿದ್ದೀವಿ, ಇನ್ನೊಂದ್ಸಲ ಆಗೋದೇನ್ ದೊಡ್ಡ ವಿಷಯ ಅಲ್ಲ ಅಂತ ನಾವು ಪುಷ್ ಮಾಡ್ಕೊಂತ ಹೋದ್ವಿ ಪೇಷನ್ಸ್ ಇಂದ. ಈಗ ಯಾರಿಗ್ ಬೈಯಕ್ಕಾಗತ್ತೆ, ಅದನ್ನ ಯಾರೋ ಮಾಡಿದ ತಪ್ಪಿಗೆ ಇದ್ ಮಾಡಿದ್ದಾರೆ ಅಂತ. ಆಮೇಲೆ 2023 ಡಿಸೆಂಬರ್ ಅಲ್ಲಿ ಫಸ್ಟ್ ಶೆಡ್ಯೂಲ್ ಆಯ್ತು. ಆಮೇಲೆ 1 month ಪೋಸ್ಟ್ ಮ್ಯಾನ್ ಮಾಡಿದ್ರು. 24 January 2023 ಅಲ್ಲಿ ಅದು re-examination was conducted by KE. re-examination ಅಲ್ಲಿ ಮತ್ತೆ ಅದು 2 years ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತಲ್ಲ. ಬಟ್ ಐ ವಾಸ್ ರಿವೈಸಿಂಗ್ ಕರೆಂಟ್ ಅಫೇರ್ಸ್ ಎಲ್ಲ, ಬಟ್ ವ್ಯಾಕ್ಯೂಮ್ ಕ್ರಿಯೇಟ್ ಆದ್ರಿಂದ ಸ್ವಲ್ಪ ಗ್ಯಾಪ್ ಇತ್ತು. ಬಟ್ ಅದರಲ್ಲಿ ಅರೌಂಡ್ 76 ಕ್ವಶನ್ಸ್ ನಂದು ಅದ್ರಲ್ಲಿ ಕರೆಕ್ಟ್ ಆಯ್ತು. 76 ಕ್ವಶನ್ಸ್ ಕರೆಕ್ಟ್. ಅದ್ರಲ್ಲೂ ನಾನು ಅರೌಂಡ್ 120 ರ್ಯಾಂಕ್ ಏನೋ ಅಲ್ಲಿ ಬಂತು ಆ ಇದ್ರಲ್ಲಿ 545 re-examination ಅಲ್ಲಿ. ಅದೊಂದಾದ್ಮೇಲೆ ಮತ್ತೆ 402 ಅಂತ, ಅದನ್ನ ಸ್ವಲ್ಪ ದಿವಸದಲ್ಲಿ 402 ಎಕ್ಸಾಮಿನೇಷನ್ ಆಯ್ತು. ಅವಾಗ ಅದ್ರಲ್ಲೂ ಅರೌಂಡ್ ಅಷ್ಟೇ 121 ರ್ಯಾಂಕು ಮತ್ತೆ ಬಂತು. ಸೊ ಐ ವಾಸ್ ಹ್ಯಾಪಿ. ಸೊ 545 ಕ್ಲಿಯರ್ ಮಾಡಿದೀರಾ, 402 ಕ್ಲಿಯರ್ ಮಾಡಿದೀರಾ, KSP ಅಲ್ಲೂ ಕ್ಲಿಯರ್ ಮಾಡಿದೀರಾ, ಮತ್ತೆ KE ಅಲ್ಲೂ ಕ್ಲಿಯರ್ ಮಾಡಿದೀರಾ. ನಿಮ್ ಜರ್ನಿಯಲ್ಲಿ ಸರ್ ನಾನೇನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ದೇರ್ ವಾಸ್ ಸೋ ಮೆನಿ ಅಪ್ಸ್ ಅಂಡ್ ಡೌನ್ಸ್. ತುಂಬಾ ಏರಿಳಿತಗಳನ್ನ ನೋಡಿರುವಂತ ವ್ಯಕ್ತಿ ನೀವು. ಸೊ ಈ ಆಸ್ಪಿರೆಂಟ್ಸ್ ಜೀವನದಲ್ಲೂ ಹಂಗೆ ಇರುತ್ತೆ, ಕೆಲವೊಂದ್ಸರಿ ಹೈಯಲ್ಲಿ ಇರ್ತಾರೆ, ಕೆಲವೊಂದ್ಸರಿ ಲೋ ಆಗಿರ್ತಾರೆ. ಸೊ ನೀವ್ ಏನ್ ಮಾಡಿದ್ರಿ ಸರ್ ನೀವು ಮೋಟಿವೇಟೆಡ್ ಆಗಿರೋಕೆ? ಏನಾಗಿತ್ತು ಅಂದ್ರೆ ಒಂದ್ 2 ವರ್ಷ ನಮ್ಗೆ ನೋಟಿಫಿಕೇಶನ್ ಇರ್ಲಿಲ್ಲ, ಕಾಣಿಸ್ಲೇ ಇಲ್ಲ ಯಾವ್ದು. ಅವಾಗ ಏನಾಗೋದು, ಬಿಟ್ಬಿಡ್ಲಾ ಇದನ್ನ ಅನ್ಸೋದು ಒಂದೊಂದ್ಸಲ. ಬಟ್ ಏನೋ ಒಂದ್ ಹೋಪು ಆಗಿದೆ, ಲಾಸ್ಟ್ ಟೈಮು ಮುಂದೆನೂ ಆಗ್ಬೋದು. ನಾನು ಯಾವಾಗ್ಲೂ 300 ಆದಾಗ್ಲೂ 1 year ಗ್ಯಾಪ್ ಇತ್ತು 545. ಅವಾಗ್ಲೂ ಈ 1 marks ಅಲ್ಲಿ ಮಿಸ್ ಆಗಿದೆ, ನೆಕ್ಸ್ಟ್ ಟೈಮ್ ಅಂತರೂ ಹಾಗೇ ಆಗುತ್ತೆ ಅಂತ ಒಂದ್ ಹೋಪು. ಅದೊಂಥರ ಸಾಧಿಸುವ ಛಲ ಇರ್ಬೇಕು ಯಾರಿಗೆ ಆದ್ರೂ, ಬಿಟ್ಬಿಡ್ಬಾರ್ದು. ವಿಲ್ ಪವರ್ ಇರ್ಬೇಕು, ನಾನು ಮಾಡೇ ಮಾಡ್ತೀನಿ, ಹಾರ್ಡ್ ವರ್ಕ್ ಇಂದ ಮಾಡೇ ಮಾಡ್ತೀನಿ, ಡಿಸಿಪ್ಲಿನ್ಡ್ ಆಗಿರ್ತೀನಿ. ಈ ತರ ವಿಲ್ ಪವರ್ ಇದ್ರೆ, ಒಂದು ಗೋಲ್ ಇದ್ರೆ, ಒಂದು ಕ್ಲಿಯರ್ ಕಟ್ ಗೋಲ್ ಇದ್ರೆ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಸೊ ಅಷ್ಟಿಲ್ದೆ ಹೇಳಲ್ಲ ಸರ್, ಹಿಂದೆ ಗುರು ಮುಂದೆ ಗುರಿ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಸರ್ ಇವಾಗ ಎಕ್ಸಾಮಿನೇಷನ್ ಸ್ಕೀಮ್ ಅಂತ ಬಂದ್ರೆ PSI ಆಗ್ಬೇಕಂತಂದ್ರೆ ಏನೇನೆಲ್ಲ ಸ್ಟೇಜಸ್ ಇರುತ್ತೆ? PSI ಆಗ್ಬೇಕಂತಿದ್ರೆ, ಈಗ ಇನ್ ಕೇಸ್ ಜನವರಿಲಿ ನೋಟಿಫಿಕೇಶನ್ ಆಯ್ತು ಅಂತ ಅನ್ಕೊಳ್ಳಿ, ಇದು ಹೈಪೋಥೆಟಿಕಲಿ ಜನವರಿಲಿ ಆಯ್ತು ಅಂತ ಅನ್ಕೊಳ್ಳಿ. ನೋಟಿಫಿಕೇಶನ್ ಆದ್ಮೇಲೆ 1 month ನಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಕೊಡ್ತಾರೆ, ಟೈಮ್ ಕೊಡ್ತಾರೆ. ಆಮೇಲೆ ಫೀ ಪೇಮೆಂಟ್ ಅವೆಲ್ಲ. ಆಮೇಲೆ 1 month ಆದ್ಮೇಲೆ ಇನ್ನೊಂದು 1 month ಅಲ್ಲಿ ಫಿಸಿಕಲಿ ಕಾಲ್ಫರ್ ಮಾಡ್ತಾರೆ. ಅರೌಂಡ್ 1 to 1.5 lakh ಪೀಪಲ್ ಅಪ್ಲೈ ಮಾಡೋದ್ರಿಂದ ಫಿಸಿಕಲ್ಲೇ 1.5 ತಿಂಗಳು ನಡೆಯುತ್ತೆ. 1.5 ತಿಂಗಳು ಫಿಸಿಕಲ್ ನಡೆಯೋದ್ರಿಂದ ಅದಾದ್ಮೇಲೆ ಇನ್ನೊಂದು ಫಿಸಿಕಲ್ ಆದ್ಮೇಲೆ ಒಂದ್ ತಿಂಗಳಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ಫರ್ ಮಾಡ್ಬಿಡ್ತಾರೆ, ಶೆಡ್ಯೂಲ್ ಮಾಡ್ಬಿಡ್ತಾರೆ.
ಸೊ ಅಲ್ಲಿ ನಮ್ಗೆ ತುಂಬಾ ಕಡಿಮೆ ಟೈಮ್ ಸಿಗುತ್ತೆ. ನಾವು ಮುಂಚೆಯಿಂದಾನೇ ಪ್ರಿಪೇರ್ ಹೋಗಿದ್ರೆ ಅಷ್ಟೇ. ಅವಾಗ ಆ 3 months ಇರುತ್ತಲ್ಲ ನೋಟಿಫಿಕೇಶನ್ ಆದ್ಮೇಲೆ 3 to 4 months, ರಿಟರ್ನ್ ಎಕ್ಸಾಮ್ ವರ್ಗು. ಅದನ್ನ ರಿವಿಷನ್ ಅಷ್ಟೇ ಯೂಸ್ ಮಾಡ್ಕೋಬಹುದು. ಆ 3-4 months ಅಲ್ಲೇ ನಾನು ಬಂದು ಇದ್ ಮಾಡ್ಬಿಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಹೌದು. ಯಾವ ಕೇಸಸ್ ಅಲ್ಲೂ ಆಗಿಲ್ಲ, ಆಗೋದು ಇಲ್ಲ ನನ್ ಪ್ರಕಾರ. ಅದಕ್ಕೆ 3 to 4 months ರಿವಿಷನ್. ಕೋರ್ಸ್ ಹಳೇದೇನೋ ಓದಿರ್ತೀವಲ್ಲ, ಕೋರ್ ಸಬ್ಜೆಕ್ಟ್ಸ್, ಕರೆಂಟ್ ಅಫೇರ್ಸ್ ಎಲ್ಲ. ಕರೆಂಟ್ ಅಫೇರ್ಸ್ ಒಂದು 3-4 months ಅಲ್ಲಿ ಕರೆಂಟ್ ಅಫೇರ್ಸ್ ನ ರಿವಿಷನ್ ಅಂದ್ರೆ ಡೈಲಿ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೋದು. ಬಟ್ ಕೋರ್ ಸಬ್ಜೆಕ್ಟ್ಸ್ ಮುಂಚೆ ಹಿಂದೆ ಓದಿದ್ದನ್ನ ನಾವು ಅದನ್ನ ರಿವಿಷನ್ ಮಾಡ್ಕೊಂಡು ಪೇಪರ್ಗಳನ್ನ ನೀಟಾಗಿ ಡೈಲಿ ಓದ್ತಾ ಇದ್ರೆ ಹೌದು. ಸೊ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ, ನೋಟಿಫಿಕೇಶನ್ ಆಗಿ ರಿಟರ್ನ್ ಎಕ್ಸಾಮಿನೇಷನ್ ಆಗೋ 3-4 ತಿಂಗಳ ಮಧ್ಯ ಯಾವುದೇ ಕಾರಣಕ್ಕೂ ಸಿಲೆಬಸ್ ನ ಕವರ್ ಮಾಡೋಕ್ಕಾಗಲ್ಲ. ಯಾವಾಗ ನೋಟಿಫಿಕೇಶನ್ ಇಲ್ಲದೆ ಇರೋ ಟೈಮ್ ಅಲ್ಲಿ ನಾವು ಕೋಚಿಂಗ್ ಇನ್ಸ್ಕೋಬೇಕು, ಸಿಲೆಬಸ್ ಕವರ್ ಮಾಡಿರ್ಬೇಕು. ಆ 3 ತಿಂಗಳಲ್ಲಿ ಏನಿದ್ರು ರಿವಿಷನ್ ಮತ್ತೆ ಟೆಸ್ಟ್ ಸೀರೀಸ್ ಇಷ್ಟೇ ಇರ್ಬೇಕು. ಇಷ್ಟೇ. ನೋಟಿಫಿಕೇಶನ್ ಇಂದ ಎಕ್ಸಾಮ್ ಆಗೋವರೆಗೂ ಇಷ್ಟೇ ಇರ್ಬೇಕು. ಮಾಕ್ ಟೆಸ್ಟ್ ಬರೀ ಲಾಸ್ಟ್ 3 months ಅಲ್ಲಿ ಒಂದು 10 to 15 ಮಾಕ್ ಟೆಸ್ಟ್ ಬರೆದು ಎಲ್ಲ ರೆಡಿಯಾಗಿ ಕೂತ್ಕೊಂಡಿರ್ಬೇಕು. ಹೌದು. PYQ ಅನಾಲಿಸಿಸ್ ಮತ್ತೆ ಇವನ್ನೆಲ್ಲ ನಾವು ಮುಂಚೆನೆ ಆಗ್ತೇವೆ, ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ಅದನ್ನ ಮಾಡ್ಕೊಂಡು ಇಟ್ಕೊಬಿಡ್ಬೇಕು. ಹೌದು. ಒಂದ್ಸಲ ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ರಿವಿಷನ್ ಅಷ್ಟೇ ಅದು. ಒಂದ್ ಟೈಮ್ ನಾ ಮುಂಚೆನೆ ಮಾಡಿದ್ರೆ ಸೆಕೆಂಡ್ ಟೈಮ್ ಈಗ ನೀವು ಅದನ್ನ 3 months ಗ್ಯಾಪ್ ಅಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಇಟ್ ಇಸ್ ರಿವಿಷನ್ ಓನ್ಲಿ. ಯಾಕಂದ್ರೆ ಒನ್ ಟೈಮ್ ಮಾಡಿದ್ಮೇಲೆ ನಮ್ಗೆ ಅದು ಸ್ವಲ್ಪ ಬಂದ್ಬಿಡುತ್ತೆ ಗ್ರಿಪ್. ಸೊ ಅವಾಗೆಲ್ಲ ಮುಂಚೆದೆಲ್ಲ ಫುಲ್ ನಾವು ಸ್ಟ್ರಾಂಗ್ ಗ್ರಿಪ್ ತಗೊಂಡಿರ್ಬೇಕು. ಕೋರ್ ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್. ಸೊ ಸರ್, ಕೀ ಏರಿಯಾಸ್, ಫೋಕಸ್ ಏರಿಯಾಸ್ಗೆ ನಾವು ಆಮೇಲೆ ಬರೋಣ. ಅದಕ್ಕಿಂತ ಮುಂಚೆ ಮೊದಲನೇ ಸ್ಟೇಜ್ ಆಗಿರುವಂತ ಫಿಸಿಕಲ್. ಸೊ ಈ ಫಿಸಿಕಲ್ ಫಿಟ್ನೆಸ್ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಸರ್? ಎಷ್ಟು ಇಂಪಾರ್ಟೆಂಟ್? ಮತ್ತೆ ಈ PSI ಅಲ್ಲ ಫಿಸಿಕಲ್ ಏನೇನ್ ಸ್ಟ್ಯಾಂಡರ್ಡ್ಸ್ ಇದೆ, ಏನೇನ್ ಮಾಡ್ಬೇಕು ಪಾಸ್ ಆಗಕ್ಕೆ ಅಂತ ಸ್ವಲ್ಪ ಹೇಳಿದ್ರೆ. PSI ಫಿಸಿಕಲ್ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಲೈಕ್ ಹೈಟ್ ಅಲ್ಲಿ ಇನ್ನೇನೋ 1 marks 1 ಸೆಂಟಿಮೀಟರ್ ನೀವು 0.5 ಸೆಂಟಿಮೀಟರ್ ಕಡಿಮೆ ಇದ್ರು ನಿಮ್ಗೆ ಅಲೋ ಮಾಡಲ್ಲ. ಎಲ್ಲ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಕರೆಕ್ಟ್ ಆಗಿ. ಯಾರು ಅಲೋ ಮಾಡಲ್ಲ, ಎಂಟರ್ಟೈನ್ ಮಾಡಲ್ಲ ಹಿಂಗ್ ಅಡ್ಜಸ್ಟ್ ಮಾಡ್ಕೊಂಡು 0.5 ಕಡಿಮೆ ಇದ್ರು. ಸೊ ಬೆಟರ್ ಈಗ ಬಾಯ್ಸಿಗೆ 168 ಸೆಂಟಿಮೀಟರ್ಸ್ ಮಿನಿಮಮ್ ಇದೆ ಹೈಟ್. ಸೊ 166, 167 ಅದು ಅವರೆಲ್ಲ ಇದ್ರ ಕಡೆ ತಲೆನೇ ಹಾಕದ್ ಬೇಡ. ಯಾಕಂದ್ರೆ ಅದು ಕಾಂಪ್ರಮೈಸ್ ಆಗದೇ ಇಲ್ಲ ಯಾವುದೇ ಕಾರಣಕ್ಕೂ. ಓಕೆ, ಬೇರೆ ಎಕ್ಸಾಮ್ಸ್ ತುಂಬಾ ಇದಾವೆ ಲೈಕ್ ಗ್ರೂಪ್ C, KS ಇದಕ್ಕೆಲ್ಲ ಓದ್ಕೋಬಹುದು. ಅದೇ 167 ಇದಕ್ಕೆಲ್ಲ ಸುಮ್ಮನೆ ಫಿಸಿಕಲ್ ಹೋಗೋದು ಬೇಡ. ಅದೇ ಇದು ಫಸ್ಟ್ ಫಿಸಿಕಲ್ ಅಲ್ಲಿ ನಾವು ಹೋದಾಗೆಲ್ಲ ನಾನು ಒಂದು 3-4 ಫಿಸಿಕಲ್ ಅಟೆಂಡ್ ಮಾಡಿದ್ದೀನಿ. ಹೋದಾಗ ಫಸ್ಟ್ ಮಾಡೋದೇ ರನ್ನಿಂಗ್. ಹೌದು, ಎಂಡ್ಯೂರೆನ್ಸ್ ಟೆಸ್ಟ್. ರನ್ನಿಂಗ್ ಅಲ್ಲಿ ಅರೌಂಡ್ 1600 meters ಅವರು 400 meters 4 rounds 7 minutes ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಇನ್ ಕೇಸ್ 7 minutes 1 second ಆದ್ರೂ ಔಟ್. ಹೌದು, ಯಾರು ಎಕ್ಸ್ಕ್ಯೂಸ್ ಅಂತೂ ಕೊಡೋದೇ ಇಲ್ಲ, ಯಾಕಂದ್ರೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಆಮೇಲೆ ರನ್ನಿಂಗ್ ಆದ್ಮೇಲೆ ಇನ್ ಕೇಸ್ ರನ್ನಿಂಗ್ ಕ್ವಾಲಿಫೈ ಆದ್ರಪ್ಪ ಅವ್ರು ನೆಕ್ಸ್ಟ್ ಲಾಂಗ್ ಜಂಪ್ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪ್ ಅರೌಂಡ್ 3.8 meters ಇದೆ ಹುಡುಗಿರಿಗೆ ಅರೌಂಡ್ 2.5 meters ಇದೆ. ಅದೇ ಹುಡುಗಿರ್ ರನ್ನಿಂಗ್ ಅಲ್ಲಿ 800 meters ಇದೆ ಇನ್ 2 minutes. 800 meter ಕ್ವಾಲಿಫೈ ಮಾಡಿಲ್ಲ ಅಂದ್ರೆ ಅಲ್ಲಿಂದ ಹೋಗಿ ಮತ್ತೆ ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗಲ್ಲ ಅವ್ರನ್ನ. ಕ್ವಾಲಿಫೈ ಆದವ್ರನ್ನಷ್ಟೇ ಲಾಂಗ್ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪ್ ಕ್ವಾಲಿಫೈ ಆಗಿಲ್ವಪ್ಪ, ಅವಾಗ ಇನ್ನೊಂದು ಚಾನ್ಸ್ ಇದೆ, 3 ಚಾನ್ಸ್ ಕೊಡ್ತಾರೆ ಲಾಂಗ್ ಜಂಪ್ ಅಲ್ಲಿ. ಆಗಿಲ್ಲ ಅಂದ್ರೆ ಅವರಿಗೆ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೂ 3 ಚಾನ್ಸಸ್ ಕೊಡ್ತಾರೆ. ಹೈ ಜಂಪ್ ಹುಡುಗರಿಗೆ 1.2 meters ಇರುತ್ತೆ ಹೈಟ್, ಅದೇ ಹುಡುಗಿರಿಗೆ 0.9 meters ಇರುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್. ಇನ್ ಕೇಸ್ ಲಾಂಗ್ ಜಂಪ್ ಕ್ಲಿಯರ್ ಆಗ್ಬಿಡ್ತಪ್ಪ ಅವನ್ನ ಡೈರೆಕ್ಟ್ ಶಾರ್ಟ್ ಪಿಟ್ ಕರ್ಕೊಂಡು ಹೋಗ್ತಾರೆ. ಲಾಂಗ್ ಜಂಪ್ ಮಾಡೋ ನೆಸೆಸಿಟಿ ಇರಲ್ಲ. ಲಾಂಗ್ ಜಂಪ್ ಕ್ಲಿಯರ್ ಆಗಿಲ್ಲ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ಹೈ ಜಂಪ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮತ್ತೆ ಹೊರಗೆ. ಹೈ ಜಂಪ್ ಕ್ಲಿಯರ್ ಆಯ್ತಾ ಮತ್ತೆ ಶಾರ್ಟ್ ಪುಟ್. ಸೊ ಇಲ್ಲಿ ಮಿಡಲ್ ನಲ್ಲಿ ನಮ್ಗೆ 2 ಆಪ್ಷನ್ ಇದೆ, ಹೈ ಜಂಪ್ ಲಾಂಗ್ ಜಂಪ್. ಫಸ್ಟ್ ಲಾಂಗ್ ಜಂಪ್ ಆಮೇಲೆ ಹೈ ಜಂಪ್. 2 ಕ್ಲಿಯರ್ ಆಗ್ಬೇಕು. 3 ಅಟೆಂಪ್ಟ್ ಕೊಡ್ತಾರೆ. ಶಾರ್ಟ್ ಪುಟ್ ಅಲ್ಲೂ 3 ಅಟೆಂಪ್ಟ್ ಕೊಡ್ತಾರೆ. ಅರೌಂಡ್ 5.6 meters ನ ಎಸಿಬೇಕು ಹುಡುಗರು. ಹುಡುಗಿರು ಅರೌಂಡ್ 3.75 meters ನ ಎಸಿಬೇಕು. ಸೊ ಇದ್ರಲ್ಲೆಲ್ಲ ತುಂಬಾ ಕಠಿಣ ಅಂತ ಅನ್ಸೋದು ಬರೀ ರನ್ನಿಂಗ್ ಅಷ್ಟೇ. ಆಮೇಲೆ ಇವೆಲ್ಲ ಆದ್ಮೇಲೆ ಅವರು ಹೈಟ್ ಇದೊಂದು ಮೇಜರ್. 168 centimeters ಬಾಯ್ಸ್ಗೆ, 157 centimeter ಹುಡುಗಿರಿಗೆ, ಗರ್ಲ್ಸ್ಗೆ.
ಬಾಯ್ಸ್ ಗೆ ಚೆಸ್ಟ್ ಎಕ್ಸ್ಪಾನ್ಷನ್ ಅಂತ ಇದೆ, ಹ್ಮ್. 86 ಸೆಂಟಿಮೀಟರ್ ವಿತ್ ಎಕ್ಸ್ಪಾನ್ಷನ್. ಗರ್ಲ್ಸ್ ಗೆ ಎಕ್ಸ್ಪಾನ್ಷನ್ ಏನಿಲ್ಲ, ಅವ್ರಿಗೆ ವೇಟ್ ನೋಡ್ತಾರೆ 45 kgs ಇದೆ ಮಿನಿಮಮ್. ಮಿನಿಮಮ್ ವೇಟ್. ಇಷ್ಟೇ ಕ್ರೈಟೀರಿಯಾ, ಫಿಸಿಕಲ್ ಕ್ರೈಟೀರಿಯಾ, ಮಿನಿಮಮ್ ಕ್ರೈಟೀರಿಯಾ. ಸೊ ಈ ರನ್ನಿಂಗ್ ಅಲ್ಲಿ ಅಕಸ್ಮಾತ್ ಒಂದ್ ಅಟೆಂಪ್ಟ್ ಅಲ್ಲಿ ಫೇಲ್ ಆದ್ರೆ ಇನ್ನೊಂದ್ಸರಿ ಕೊಡ್ತಾರೆ ಆತರ ಇಲ್ಲ, ಆತರ ಏನ್ ಪ್ರೊವಿಷನ್ಸ್ ರನ್ನಿಂಗ್ ಅಲ್ಲಿ ಒಂದೇ ಚಾನ್ಸ್. ಒಂದೇ ಚಾನ್ಸ್. ರನ್ನಿಂಗ್ ಆದ್ಮೇಲೆ ಲಾಂಗ್ ಜಂಪ್ ಆಗಿಲ್ಲ ಅಂದ್ರೆ ಹೈ ಜಂಪ್, ಲಾಂಗ್ ಜಂಪ್ ಹೈ ಜಂಪ್ ಎರಡೂ ಆಗಿಲ್ಲ ಅಂದ್ರೆ ಹೊರಗಡೆ. ಆಮೇಲೆ ಕೇಸ್ ಯಾವ್ದಾದ್ರು ಒಂದ್ ಆಯ್ತು ಅಂದ್ರೆ ಶಾರ್ಟ್ ಪುಟ್, ಶಾರ್ಟ್ ಪುಟ್ 3 ಅಟೆಂಪ್ಟ್ಸ್ ಇರುತ್ತೆ, Okay. ಅಲ್ಲಿ ಯಾವ್ದೋ ಒಂದು ಕ್ಲಿಯರ್ ಆದ್ರೆ ಹ್ಮ್. ನೆಕ್ಸ್ಟ್. ಓಕೆ. ಸೊ ಇವಾಗ ಫಿಸಿಕಲ್ ಕ್ಲಿಯರ್ ಆಗುತ್ತೆ. ಫಿಸಿಕಲ್ ಕ್ಲಿಯರ್ ಆಗಿ ಅರೌಂಡ್ 1.5 months ಗೆ ರಿಟರ್ನ್ ಎಕ್ಸಾಮಿನೇಷನ್ ಕಾಲ್ ಮಾಡ್ಬಿಡ್ತಾರೆ. ಈ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಯಾವ್ಯಾವ ಪೇಪರ್ ಇರುತ್ತೆ, ಆ ಪೇಪರ್ ಅಲ್ಲಿ ಏನೇನಿರುತ್ತೆ ಸರ್? ಸೊ ಇಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ವಿಲ್ ಬಿ ಆಫ್ ಡಿಸ್ಕ್ರಿಪ್ಟಿವ್ ಟೈಪ್. ಲೈಕ್ ಇಲ್ಲಿ ಎಸ್ಸೆ ರೈಟಿಂಗ್, ಟ್ರಾನ್ಸ್ಲೇಷನ್, ರಿಸರ್ಚ್ ರೈಟಿಂಗ್ 3 ಪಾರ್ಟ್ ಇರುತ್ತೆ. ಎಸ್ಸೆ ರೈಟಿಂಗ್ 20 marks ಗೆ, ಟ್ರಾನ್ಸ್ಲೇಷನ್ 2 ಇರುತ್ತೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಅದು 10 marks ಗೆ, ಟೋಟಲ್ 40 marks ಆಯ್ತು. ರಿಸರ್ಚ್ ರೈಟಿಂಗ್ ಒಂದು ಕನ್ನಡದಲ್ಲಿ ಇರುತ್ತೆ, ಅದು 10 marks ಗೆ. ಓಕೆ. ಇಸ್ 3 ಪಾರ್ಟ್ ಇದೆ ಇದ್ರಲ್ಲಿ. ಸೊ ಎಸ್ಸೆ ಏನಂದ್ರೆ ಇವಾಗ ಲೈಕ್ ಮುಂಚೆ ಎಲ್ಲ ಒಂದ್ ಸ್ವಲ್ಪ ಥೀಮ್ಸ್ ಇದ್ವು, ಲೈಕ್ ಎನ್ವಿರಾನ್ಮೆಂಟ್ ಥೀಮ್ಸ್, ಪೊಲೀಸಿಂಗ್, ವುಮೆನ್, ಸೈನ್ಸ್ ಅಂಡ್ ಟೆಕ್, ಈ ತರ. ಬಟ್ ಕರೆಂಟ್ 402 ಅಲ್ಲಿ ಕೇಳಿದ್ದೇನೆಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್. ಲೈಕ್ ಮೊನ್ನೆ ಗವರ್ನರ್ ಇಶ್ಯೂ ಆಯ್ತು ಕೋಆಪರೇಟಿವ್ ಫೆಡರಲಿಸಂ ಬಗ್ಗೆ, ಆಮೇಲೆ ಸೊ ಡೈನಾಮಿಕ್ ಟಾಪಿಕ್ಸ್, ಕರೆಂಟ್ ಇಶ್ಯೂಸ್ ಏನ್ ನಡೀತಿದಾವಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಕೇಳ್ತಿದ್ದಾರೆ. ಸೊ ಅದು ಪೇಪರ್ ಓದಿದ್ರೆ ಇಟ್ ವಿಲ್ ಬಿ ಮೋರ್ ಕನ್ವೀನಿಯಂಟ್, ಅವ್ರಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎಸ್ಸೆನ ಪೇಪರ್ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು, ಅವಾಗ ಮಾತ್ರ ಎಸ್ಸೆ ಈಸಿ ಆಗುತ್ತೆ. ಸೊ ಪೇಪರ್ 2ಗೆ ಮುಂದೆ ಬರೋಣ ಸರ್. ಅದಕ್ಕಿಂತ ಮುಂಚೆ ಇವಾಗ ನೀವು KSP ಅಲ್ಲೂ ಕ್ಲಿಯರ್ ಮಾಡಿದ್ದೀರಾ ಎಕ್ಸಾಮಿನೇಷನ್, KE ಅಲ್ಲೂ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದ್ದೀರಾ. ಸೊ ಈ ಶಿಫ್ಟ್ ಆಯ್ತಲ್ವಾ KSP ಇಂದ KE ಇದ್ರಲ್ಲಿ ಏನಾದ್ರು ಚೇಂಜಸ್ ಆಯ್ತು? ಚೇಂಜಸ್ ಆಯ್ತು. KSP ಅಲ್ಲಿ ಕ್ವಶನ್ಸ್ ಹೆಂಗ್ ಬರ್ತಿತ್ತು ಅಂದ್ರೆ PYQ ಬೇಸ್ಡ್ ಮೇಲೆ ಬರ್ತಾ ಇತ್ತು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಈ PSI ಸ್ವಲ್ಪ ಒಂದು 40 ಕ್ವಶನ್ಸ್, PSI PYQs ಇಂದ ಒಂದು 30 ಕ್ವಶನ್ಸ್ ರಿಪೀಟ್ ಆಗೋದು, ಹಳೆ ಪೇಪರ್ಸ್ ನೆಲ್ಲ ಮಾಡ್ಕೊಂಡು ಹೋದ್ರೆ ರಿಪೀಟ್ ಆಗೋದು, ಸುಮಾರು ನಮ್ಗೆ ಅಲ್ಲೇ ಒಂದು 30 ಕ್ವಶನ್ 35 ಕ್ವಶನ್ ಬಂದ್ಬಿಡೋದು. ಬಟ್ KE ಓದಿದ್ರಿಂದ 545 ರೀ ಎಕ್ಸಾಮಿನೇಷನ್ ಅಲ್ಲೇ ಒಂಥರ ಬಂದ್ ಪೇಪರ್, 402 ಅಲ್ಲಿ ಒಂಥರ ಬಂತು. 402 ಅಲ್ಲಿ ಫುಲ್ ಸ್ಟೇಟ್ಮೆಂಟ್ ವೈಸ್ UPSC ಮಾಡಲ್ ಡೈನಾಮಿಕ್ ಪೇಪರ್ ಬಂದ್ಬಿಡ್ತು. 545 ಅಲ್ಲಿ 1 ಲೈನ್ ಅಲ್ಲಿ ಕ್ವಶನ್ ಕೇಳ್ಬಿಟ್ರು. ಸೊ ಡ್ರಾಸ್ಟಿಕ್ ಚೇಂಜ್ ಆಗೋಯ್ತು ಒಂದೇ ಸಲ, ಯಾವ್ದಕ್ ಫೋಕಸ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಸೊ 402 ಪೇಪರ್ ವಾಸ್ ವೆರಿ ಟಫ್. 1.5 hours ಅಲ್ಲಿ ಆ ಪೇಪರ್ ನ ಬಿಡಿಸೋದೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಅದರಲ್ಲಿ ಎವರೇಜ್ ಸ್ಕೋರ್ ವಾಸ್ ವೆರಿ ಡೌನ್, ಅರೌಂಡ್ 55 to 60 ಕ್ವಶನ್ ಬಂದ್ಬಿಡ್ತು. ಮುಂಚೆ ಎಲ್ಲ KSP ಆಗ್ಬೇಕಿದ್ರೆ 75 to 80 ಇದ್ರು ಆಗ್ತಾ ಇರ್ಲಿಲ್ಲ ಎವರೇಜ್ ಕ್ವಶನ್ಸ್. ಬಟ್ ಇವಾಗ KE 402 ಅಲ್ಲಿ ತುಂಬಾ ಕಡಿಮೆ ಬಂದ್ಬಿಡ್ತು, ಯಾಕಂದ್ರೆ ಪೇಪರ್ ಟಫ್ನೆಸ್ ಇದೆ. ಹೌದು, ಈ ಒಂದು ಕಾಂಪಿಟೇಷನ್ ಜಾಸ್ತಿ ಇದ್ರು ಕಟ್ ಆಫ್ ಕಮ್ಮಿ ಬಂತು ಅಂದ್ರೆ ಪೇಪರ್ ಹ್ಯಾಸ್ ಎವಾಲ್ವ್ಡ್. ಈಗ ಮುಂಚೆ ತರ ಬಯಾಟ್ ಮಾಡ್ಕೊಂಡು ಹೋಗಿ ಆ ತರ ಬರೀತೀವಿ ಅಂದ್ರೆ ಅದು ತುಂಬಾ ಕಷ್ಟ. ಇವಾಗ ವಾಟ್ ಈಸ್ ನೆಸೆಸರಿ ನೌ ಇಸ್ ಇಂಟಿಗ್ರೇಷನ್ ಆಫ್ ಸಿಲೆಬಸ್. ಇವಾಗ ಈ ಆಸ್ಪಿರೆಂಟ್ಸ್ ಮಧ್ಯ ಟಾಕ್ಸ್ ಏನಿದೆ ಅಂದ್ರೆ, ಆಸ್ಪಿರೆಂಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ PSI ಗೂ KS ಲೆವೆಲ್ಗೆನೆ ಪ್ರಿಪರೇಷನ್ ಆಗ್ಬೇಕು ಅಂತ. ಹೌ ಫಾರ್ ಇಟ್ ಇಸ್ ಟ್ರೂ ಸರ್? ಎಸ್, KS 402 ಪೇಪರ್ ನೋಡಿದ್ರೆ KS ಗಿಂತ ಒಂದು ಲೆವೆಲ್ ಮೇಲೇನೆ ಇತ್ತು. ಸಿ ಒಂದೊಂದು ಕ್ವಶನ್ ಎಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, 80% ಕ್ವಶನ್ಸ್ ಆರ್ ಸ್ಟೇಟ್ಮೆಂಟ್ ಬೇಸ್ಡ್. ಮುಂಚೆ ಯಾವಾಗ್ಲೂ ಆತರ ಬಂದಿದ್ರು 20 ಕ್ವಶನ್ 30 ಕ್ವಶನ್ ಬರೋದು ಯಾವಾಗ್ಲಾದ್ರು. ಇವಾಗ ಈ ಪೇಪರ್ ಅಲ್ಲಿ 80% ಸ್ಟೇಟ್ಮೆಂಟ್ ಬೇಸ್ಡ್ ಗುಡ್ ಕ್ವಶನ್ ಪೇಪರ್. ಇದೇನಾಗಿದೆ ಅಂದ್ರೆ ಇಲ್ಲಿ ಮೇಲ್ಮೇಲೆ ಓದ್ಕೊಂಡು ಹೋದ್ರೆ ಆಗಲ್ಲ, ಡೀಪ್ ಆಗಿ ಓದ್ಕೊಂಡು ಹೋಗ್ಬೇಕು. ಎಲ್ಲಾ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಬಿಡಂಗಿಲ್ಲ. ಜಿಯೋಗ್ರಫಿ ಬಿಟ್ಟೆ ಯಾವ್ದೋ ಒಂದು ಕೋರ್ ಸಬ್ಜೆಕ್ಟ್ ಯಾವ್ದೋ ಒಂದು ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ, ಮುಂದೆ ಆಗಲ್ಲ. ಎಲ್ಲ ಹಿಸ್ಟ್ರಿನೂ ಓದ್ಬೇಕು, ಜಿಯೋಗ್ರಫಿನೂ ಕರೆಕ್ಟ್ ಆಗಿ ಎಲ್ಲ ಓದ್ಕೊಂಡು ಹೋಗಿರ್ಬೇಕು. ಯೂಶಲಿ ಏನ್ ಮಾಡ್ತಾರೆ PSI ಸ್ಟೂಡೆಂಟ್ಸ್, ನಾನ್ ನೋಡಿದ ಮಟ್ಟಿಗೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ PSI ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಬರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಎಕಾನಮಿ ತುಂಬಾ ಬಿಕ್ಕಿರ್ತಾರೆ ಅವ್ರಿಗೆ. ಸೊ ಏನ್ ಮಾಡ್ತಾರೆ, ಎಕಾನಮಿ ಸ್ಕಿಪ್ಪೇ ಮಾಡ್ತಾರೆ. ಆತರ ಮಾಡ್ಲೇಬಾರ್ದು. ಈ ತರ ಪೇಪರ್ ಬಂದಾಗ ಎಲ್ಲರಿಗೂ ಏನಾಗುತ್ತೆ, ಎಕಾನಮಿಲಿ 10 ಕ್ವಶನ್ ಕೇಳ್ಬಿಟ್ರಪ್ಪ, ಹೌದು ಏನು ಗೊತ್ತೇ ಇಲ್ಲ, 10 ಕ್ವಶನ್ ಹೋಗ್ಬಿಡುತ್ತಲ್ಲ, ಒಬ್ಬೊಬ್ರು ಅಟೆಂಡ್ ಮಾಡಕ್ಕೆ ಎದುರು ಬಿಡ್ತಾರೆ ಕ್ವಶನ್. ಸೊ
ಈ ತರ ಪೇಪರ್ಸ್ ನೆಕ್ಸ್ಟ್ ಇದೇ ತರ ಪೇಪರ್ ಇದೇ ಲೈನ್ ಅಲ್ಲಿ ಬರ್ತಾ ಇದ್ರೆ ಫುಲ್ ಡೀಪ್ ಆಗಿ ಎಲ್ಲಾ ವೈಡ್ ನಾಲೆಜ್ ಎಲ್ಲಾ ಸಬ್ಜೆಕ್ಟ್ ಬಗ್ಗೆನು ಕಂಪ್ಲೀಟ್ ನಾಲೆಜ್ ಇದ್ರೆ ಮಾತ್ರ ಕ್ರ್ಯಾಕ್ ಮಾಡಕ್ ಆಗೋದು. ಸೊ ಇಂಟಿಗ್ರೇಷನ್ ಆಫ್ ಸಿಲೆಬಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ದು ಪ್ರಿಪರೇಷನ್ ಕೇವಲ PSI ಮಾತ್ರ ಲಿಮಿಟೆಡ್ ಆಗಿರ್ಬಾರ್ದು, ಬೇರೆ ಎಲ್ಲ ಎಕ್ಸಾಮ್ಸ್ ಸಹ ಹೆಲ್ಪ್ ಆಗೋ ತರ ನಾವು ಪ್ರಿಪೇರ್ ಆಗಬೇಕು ಅಂತ ಸರ್ ಹೇಳ್ತಿದ್ದಾರೆ. ಸೊ ಸರ್, ಕಮಿಂಗ್ ಬ್ಯಾಕ್ ಟು ದಿ ಪೇಪರ್ 2, ಈಗ ಪೇಪರ್ 2 ಅಲ್ಲಿ ಸುಮಾರು ಸಬ್ಜೆಕ್ಟ್ಸ್ ಇದಾವೆ. ಹಿಸ್ಟ್ರಿ, ಜೋಗ್ರಫಿ, ಹಿಸ್ಟ್ರಿಯಲ್ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಆ ತರ ಸುಮಾರು ಹಿಸ್ಟ್ರಿಲೇ ಇಷ್ಟೊಂದಿದೆ. ಆಮೇಲೆ ಪಾಲಿಟಿ ಅಂತ ಬಂದ್ರೆ ಪಾಲಿಟಿ ಇಸ್ ಲೈಕ್ ಅ ಓಷನ್, ಇಟ್ ಈಸ್ ಲೈಕ್ ಎನ್ ಓಷನ್, ಅಷ್ಟು ವಾಸ್ಟ್ ಸಿಲೆಬಸ್ ಇದೆ. ಮತ್ತೆ ಜಾಗ್ರಫಿ ಅಂತ ಬಂದ್ರೆ ಅಗೇನ್ ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ, ಕ್ಲೈಮೇಟಾಲಜಿ, ಜಿಯೋಮಾರ್ಫಾಲಜಿ, ಈ ತರ ಸುಮಾರು ಸಿಲೆಬಸ್ ಅಷ್ಟು ವಾಸ್ಟ್ ಇದೆ. ನೀವು ಹೇಗೆ ಸ್ಟ್ರಾಟಜೈಸ್ ಮಾಡ್ಕೊಂಡಿದ್ರಿ? ಇಸ್ ದೇರ್ ಎನಿ ಕೀ ಫೋಕಸ್ ಏರಿಯಾಸ್ ದಟ್ ಯು ಫೋಕಸ್ಡ್ ಆನ್? ಒಂದು ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ತಗೊಳ್ಳಿ. ಜಿಯೋಗ್ರಫಿಲಿ ನಾನು ಮೇನ್ ಆಗಿ ಯಾವುದೇ ಎಕ್ಸಾಮ್ ಅಲ್ಲಿ ಆಗಿರಲಿ, UPSC ಆಗಿರ್ಲಿ, KS ಅಲ್ಲಿ ಆಗಿರ್ಲಿ, PSI ಆಗಿರ್ಲಿ, ಮ್ಯಾಪಿಂಗ್ ವಾಸ್ ಸೋ ಮಚ್. 90% ಆಫ್ ಜಿಯೋಗ್ರಫಿ ಕ್ವಶನ್ಸ್ ವರ್ ಬೇಸ್ಡ್ ಆನ್ ಮ್ಯಾಪಿಂಗ್ ಓನ್ಲಿ. ಲೈಕ್ ಜಿಯೋಗ್ರಫಿಲಿ ಒಂದು ಮೇಜರ್ 4 ಟಾಪಿಕ್ಸ್: ಕ್ಲೈಮೇಟಾಲಜಿ, ಓಷಿಯೋನೋಗ್ರಫಿ, ಜಿಯೋಮಾರ್ಫಾಲಜಿ, ಹ್ಯೂಮನ್ ಜಾಗ್ರಫಿ, ಇಷ್ಟು ಬರ್ತವೆ. ಜಿಯೋಗ್ರಫಿಲಿ ಲೈಕ್ ನಾನು ಈಗ ಮ್ಯಾಪಿಂಗ್ ಅಲ್ಲಿ ಲೈಕ್ ಪೀಕ್ಸ್, ಓಷನ್ ಕರೆಂಟ್ಸ್, ವಾಲ್ಕೆನೋಸ್, ಡಿಫ್ರೆಂಟ್ ವಾಲ್ಕೆನೋಸ್ ಎಲ್ಲೆಲ್ಲಿದ್ದಾವೆ, ರಿವರ್ಸ್, ಡ್ಯಾಮ್ಸ್, ಟ್ರಿಬ್ಯೂಟರೀಸ್, ಈ ತರದ ಮೇಲೆ ಪಕ್ಕ ಕ್ವಶನ್ ಬರೋದು. ಯಾವ್ದೇ ಪೇಪರ್ ನೋಡಿ ಬೇಕಾದ್ರೆ ನೀವು ಈ ತರ ನೀಟಾಗಿ ಪ್ರಿಪೇರ್ ಹಾಕೊಂಡು ಹೋದ್ರಷ್ಟೇ. ಲೈಕ್ ವಿಂಡ್ಸ್, ಲೋಕಲ್ ವಿಂಡ್ಸ್ ಇದಾವೆ ಎಲ್ಲೆಲ್ಲೋ, ಕರೆಕ್ಟ್. ಈ ತರದ್ದು ಲೈಕ್ ಪಾಲಿಟಿನೇ ತಗೊಳ್ಳಿ, ಆರ್ಟಿಕಲ್ಸ್, ಕೇಸಸ್, ಜಡ್ಜ್ಮೆಂಟ್ಸ್, ಶೆಡ್ಯೂಲ್ಸ್, ಪಾರ್ಟ್ಸ್, ಲೈಕ್ ಈ ಮೋಷನ್ಸ್, ಅಡ್ಜಾರ್ನ್ಮೆಂಟ್ ಮೋಷನ್ಸ್, ಕಟ್ ಮೋಷನ್ಸ್, ಈ ತರ ಇರ್ತಾವಲ್ಲ, ಈ ತರದ್ರಲ್ಲೇ ಅವರು ಯಾವಾಗ್ಲೂ ಕೇಳೋ ಕ್ವಶನ್ಸ್ ಈ ತರದ್ರಲ್ಲೇ ಇರೋದು. ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಅಂದ್ರೆ ನೀವು ಇವಾಗ ಹೇಳ್ತಿದ್ರಿ ಜಿಯೋಗ್ರಫಿ ಬಗ್ಗೆ, ಇದರಲ್ಲಿ ಇಂಪಾರ್ಟೆಂಟ್ ಪೀಕ್ಸ್ ಇದಾವೆ, ಮೌಂಟೇನ್ಸ್ ಇದೆ, ರಿವರ್ಸ್ ಇದಾವೆ, ಟ್ರಿಬ್ಯೂಟರೀಸ್ ಇದಾವೆ, ಇದೆಲ್ಲ ಹೇಗ್ ಗೊತ್ತಾಯ್ತು ನಿಮ್ಗೆ? ಏನಂದ್ರೆ PYQ ಅನಾಲಿಸಿಸ್ ನಾನು ಓದಕ್ ಶುರು ಮಾಡಿದೆ. ಬಟ್ ನನ್ಗೆ ಗೊತ್ತಾಗ್ಲಿಲ್ಲ ಅಷ್ಟು. ಫಸ್ಟ್ ಓದಕ್ ಶುರು 1 ಮಂತ್ ಅಲ್ಲಿ ಹೆಂಗ್ ಕ್ಯಾಚ್ ಅಪ್ ಮಾಡೋದು ಅಂತ. ಆಮೇಲೆ ಹಳೆ PYQs ನೆಲ್ಲ ತೆಗಿತಾ ಹೋದೆ. ಲೈಕ್ ಎಲ್ಲಾದ್ರು UPSC, CDS, CAPF, KS, FDA, ಇದನ್ನೆಲ್ಲ ತೆಗಿತಾ ಹೋದೆ. ಒಂದ್ ಚಾಪ್ಟರ್ ಅಲ್ಲಿ ಈ ಜೋಗ್ರಫಿನ ಓದ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅವಾಗ ಆ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ, ಈ ಚಾಪ್ಟರ್ ಅಲ್ಲಿ ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದಾರೆ. ಈಗ ಸೆಕೆಂಡ್ ಚಾಪ್ಟರ್ಗೆ ಹೋದೆ, ಇದರಲ್ಲಿ ಓಕೆ ವಾಲ್ಕೆನೋ ಬಗ್ಗೆ ಕೇಳಿದ್ದಾರೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಕೆನೋಸ್ ಎಲ್ಲ ನೋಡ್ಕೊಂಡೆ. ಓಷನ್ ಕರೆಂಟ್ಸ್ ಬಗ್ಗೆ ಕೇಳಿದ್ದಾರೆ, ಡಿಫ್ರೆಂಟ್ ವಾರ್ಮ್ ಓಷನ್ ಕರೆಂಟ್ಸ್ ಯಾವ್ದು, ಕೋಲ್ಡ್ ಓಷನ್ ಕರೆಂಟ್ಸ್ ಯಾವ್ದು, ಯಾವ್ಯಾವ ಓಷನ್ಸ್ ಅಲ್ಲಿ ಬರ್ತವೆ, ಯಾವ್ಯಾವ ವೆಸ್ಟ್ ಅದು ಅಟ್ಲಾಂಟಿಕ್ ಅಲ್ಲಿ ಬರ್ತಾವ, ಈಸ್ಟ್ ಅಟ್ಲಾಂಟಿಕ್ ಅಲ್ಲಿ ಬರ್ತಾವ, ನಾರ್ತ್ ಅಟ್ಲಾಂಟಿಕ್ ಅಲ್ಲಿ, ಸೌತ್ ಅಟ್ಲಾಂಟಿಕ್ ಅಲ್ಲಿ, ಈ ತರ ಎಲ್ಲ ನೋಡ್ಕೊಂಡು ಆ ತರ ಪ್ರಿಪೇರ್ ಆಗಿದ್ದು. ಇದು ಒಂಥರ ರಿವರ್ಸ್ ಇಂಜಿನಿಯರಿಂಗ್ ಇದ್ದಂಗೆ. ಕರೆಕ್ಟ್. ಲೈಕ್ ಕ್ವಶನ್ ಪೇಪರ್ ನೋಡ್ಕೊಂಡು ಆಮೇಲೆ ಪ್ರಿಪರೇಷನ್ ಶುರು ಮಾಡೋದು. ಯಾಕಂದ್ರೆ ಯಾವ್ದು ಫೋಕಸ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಫಸ್ಟ್ ರಿಸರ್ಚ್ ಸುಮ್ಮನೆ ಓದ್ಕೊಂಡ್ರೆ ಯೂಸೇ ಆಗಲ್ಲ. ಅದು ಎಲ್ಲೆಲ್ಲಿ ನಾವು ಏನೇನ್ ಓದ್ತಾ ಇದೀವಿ ಅದೇ, ಯಾಕಂದ್ರೆ ಎಲ್ಲದು ಇಂಪಾರ್ಟೆಂಟ್ ಅನ್ಸ್ಬಿಡುತ್ತೆ. ಸೊ ಅದನ್ನ ನೀಟಾಗಿ ಯಾವ್ದಾದ್ರು ಫೋಕಸ್ ಮಾಡ್ಬೇಕು. ಹೈ ಸ್ಕೋರಿಂಗ್ ಏರಿಯಾಸ್ ಯಾವ್ದು, ನಮ್ಗೆ ಯಾವಾಗ PYQ ಸಾಲ್ವ್ ಮಾಡ್ತೀವಲ್ಲ ಅವಾಗ್ಲೇ ಗೊತ್ತಾಗೋದು ಹೈ ಸ್ಕೋರಿಂಗ್ ಏರಿಯಾಸ್ ಯಾವ್ದು. ಮತ್ತೆ PYQs ಅಲ್ಲಿ ನಾವು ವಿತ್ ಆಪ್ಷನ್ಸ್ ಎಲ್ಲಾನು ನಾವು ಕರೆಕ್ಟ್ ಆಗಿ ಎಲ್ಲ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂಡ್ ಈ ಆಪ್ಷನ್ಸ್ ಇರ್ತಾವಲ್ಲ ಅದನ್ನ ನಾವು ನೀಟಾಗಿ ಅನಲೈಸ್ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್. ಸೊ ಸರ್, ನಿಮ್ ಮಾತನ್ನ ಕೇಳ್ತಿದ್ರೆ ನಮ್ಗೆ ಒಂದು ಮಾತು ನೆನ್ ಬರ್ತಿದೆ, ಸ್ಮಾರ್ಟ್ ವರ್ಕ್ ಇಸ್ ಮೋರ್ ಬೆನಿಫಿಷಿಯಲ್ ದನ್ ಹಾರ್ಡ್ ವರ್ಕ್ ಅಂತ. ಸೊ ಇದ್ರಲ್ಲಿ ನಮ್ಮ ಕರ್ನಾಟಕ KS ಆಗಿರ್ಲಿ ಅಥವಾ PSI ಆಗಿರ್ಲಿ ಯಾವುದೇ ಕ್ಲಿಯರ್ ಮಾಡ್ಬೇಕಂದ್ರೂ ಸ್ಮಾರ್ಟ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವ್ ಇವಾಗ ಏನ್ ಹೇಳಿದ್ರಿ, ದಿಸ್ ಇಸ್ ವಾಟ್ ಇಸ್ ಸ್ಮಾರ್ಟ್ ವರ್ಕ್ ಅಲ್ಲ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ದಟ್ ಇಸ್ ಯು ಆರ್ ಏಬಲ್ ಟು ಕ್ಲಿಯರ್ ಇಷ್ಟೊಂದು ಎಕ್ಸಾಮ್ಸ್. ನಾವು 545, 402, KS ಪ್ರಿಲಿಮ್ಸ್, KS ಮೇನ್ಸ್, ಇಷ್ಟೆಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿರೋದು ಇದ್ರಿಂದ. ಸೊ PYQ ಅನಾಲಿಸಿಸ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಯುವರ್ ಸ್ಟಡೀಸ್. ಬರೀ ಸಿಲೆಬಸ್ ಕವರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಇಟ್ ವಿಲ್ ನೆವರ್ ಹ್ಯಾಪನ್. ಅದಕ್ಕೊಂದು ಡೈರೆಕ್ಷನ್ ಇರಬೇಕು, ಅದಕ್ಕೊಂದು ರೈಟ್ ಮೆಥಡ್ ಇರಬೇಕು. ಸೊ ಇಟ್ ಶುಡ್ ಸ್ಟಾರ್ಟ್ ವಿತ್ PYQ ಅನಾಲಿಸಿಸ್ ಅಂತ ಸರ್ ಹೇಳ್ತೀವಿ.
ಸೊ ಸರ್, ಇವಾಗ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಫ್ರೆಶರ್ಸ್ ಸಹ ಬರ್ತಾರೆ. ಅಂದ್ರೆ ಇವಾಗ ತಾನೇ ಡಿಗ್ರಿ ಮುಗಿಸಿರ್ತಾರೆ. ದೇ ಜಸ್ಟ್ ವಾಂಟ್ ಟು ಕಮ್ ಇನ್ ಟು ದಿಸ್ ಕಾಂಪಿಟೇಟಿವ್ ಫೀಲ್ಡ್. ಅವ್ರಿಗೆ ಯಾರು ನೋಡಿರ್ತಾರೆ ಅಥವಾ ಯಾರು ಮೋಟಿವೇಟ್ ಮಾಡಿರ್ತಾರೆ, ನೀನು PSI ಆಗು, ಯೂನಿಫಾರ್ಮ್, ಅಥವಾ ಕೆಲವರು ಇಂಟರ್ನಲ್ ಮೋಟಿವೇಶನ್ ಇಂದ ಆ ಯೂನಿಫಾರ್ಮ್ ನಾನು ಹಾಕೋಬೇಕು, ಅದ್ರಲ್ಲಿರೋ ಗೌರವನ ನಾನು ಸಂಪಾದಿಸ್ಬೇಕು ಅಂತ ಬರ್ತಾರೆ ಫ್ರೆಶರ್ಸ್. ಸೊ ಈ ತರ ಫ್ರೆಶರ್ಸ್ಗೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಸರ್ ಅವರು? ಅವ್ರು ಫಸ್ಟ್ ಒಂದು ಇನ್ಸ್ಟಿಟ್ಯೂಷನ್ ಬಂದ್ರೆ ತಿಳ್ಕೊಳ್ಳಿ, ಕ್ಲಾಸಸ್ ಶುರು ಆಗಿರುತ್ತೆ. ಕ್ಲಾಸಸ್ ನ ನೀಟಾಗಿ ಕೇಳ್ಬೇಕು, ಇಲ್ಲೂ ಡೈವರ್ಟ್ ಆಗ್ಬಾರ್ದು. 6 months 7 months ಕ್ಲಾಸಸ್ ಮುಗ್ದೋಗುತ್ತಲ್ಲ, ಆ 6 months ಏನು ಗಲಾಟೆ ಮಾಡದೆ ಕರೆಕ್ಟ್ ಆಗಿ ಕ್ಲಾಸಸ್ ಕೇಳಿದ್ರೆ 50% ಅಲ್ಲೇ ಮುಗೀತು. ಹೌದು. ಏನೋ ಅವ್ರದ್ದು Correct. ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಆ ಕ್ಲಾಸಸ್ ಜೊತೆಗೇನೆ ಈ NCERT ಸ್ಟೇಟ್ DSCRT ಬುಕ್ಸ್ ಇದಾವೆ, ಸ್ಟೇಟ್ ಗವರ್ಮೆಂಟ್ ಬುಕ್ಸ್ ಮತ್ತೆ NCERT ಬುಕ್ಸ್. ಇದನ್ನ ಒಂದೊಂದನೇ ಓದ್ಕೊಂತ ಹೋಗ್ಬೇಕು. ಅಷ್ಟೇ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಹೋಗ್ಬಾರ್ದು. ಇದನ್ನ ಒಂದೊಂದನೇ 6 to 10 ಬುಕ್ಸ್ ಓದ್ಬಿಟ್ರೆ ಒಂದ್ ಲೆವೆಲ್ ಆಫ್ ಬೇಸಿಕ್ ನಾಲೆಜ್ ಬಂದ್ಬಿಡುತ್ತೆ, ಗ್ರಿಪ್ ಬಂದ್ಬಿಡುತ್ತೆ, ಅದು ಬೇಸ್ ಬಿಲ್ಡ್ ಆಗುತ್ತೆ. ಕರೆಕ್ಟ್. ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ಸ್ ಹೋಗ್ಬೇಕು. ಸ್ಟ್ಯಾಂಡರ್ಡ್ ಬುಕ್ಸ್ ಓದಾದ್ಮೇಲೆ ನಿಮ್ಗೆ ಒಂಥರ ಕಂಪ್ಲೀಟ್ ನಾಲೆಜ್ ಬರುತ್ತೆ. ವಿತ್ ಅಲಾಂಗ್ ವಿತ್ ದಟ್ ನೀವು PYQs ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು. PYQs ಒಂದು ಬುಕ್ ಇಟ್ಕೊಬಿಡ್ಬೇಕು ನೀವು ಸಪರೇಟ್. UPSC CDS CAPF ಮತ್ತೆ ಸ್ಟೇಟ್ ಎಲ್ಲ ಎಕ್ಸಾಮ್ದು ಒಂದು PYQs ಬುಕ್ಸ್ ಇಟ್ಕೊಂಡು ಅದ್ರ ಜೊತೆಗೇನೆ ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಕೊಂತ ಹೋಗಿ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಅಂಡ್ ಆಲ್ಸೋ ಸರ್, ನೀವ್ ಹೇಳ್ತಿರೋದು ನೋಡಿದ್ರೆ ಇಷ್ಟು ಸುಲಭ ಅಂತಾನು ಅನ್ಸ್ತಾ ಇದೆ. ಈ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ನಾವು ಮುಂಚೆನೂ ಓದಿರ್ತೀವಿ, ಇವಾಗ ಇನ್ನೊಂದ್ಸರಿ ಅದನ್ನೇ ಓದ್ತಿರ್ತೀವಿ. ಸೊ ಅವಾಗ ಓದೋಕೆ ಅವಾಗ ನಾವು ಯಾವನ್ನ ತಿಳ್ಕೋಬೇಕಂತ ಓದಿರಲ್ಲ ಎಕ್ಸಾಮ್ ಪರ್ಪಸ್ಗೆ. ಆವಾಗ ನಾವು ಹೈಸ್ಕೂಲ್ ಅಲ್ಲಿ ಪ್ರೈಮರಿ ಅಲ್ಲಿ ಇರ್ಬೇಕಿದ್ರೆ ಓನ್ಲಿ ಎಕ್ಸಾಮ್ ಪರ್ಪಸ್ಗೆ ಓದ್ತಾ, ಅಂದ್ರೆ ಬಯಾಟ್ ಆಡ್ಕೊಂಡು ಓದ್ತಾ ಇರ್ತೀವಿ. ಬಟ್ ಇಲ್ಲಿ ನಾವು ಯಾವ್ದೇ ಫೋಕಸ್ ಮಾಡ್ಬೇಕು, ಲೈಕ್ ಅದನ್ನೇ ಫ್ಯಾಕ್ಚುಯಲ್ ಕಂಟೆಂಟ್ ಇರುತ್ತಲ್ಲ, ಸ್ಟಾಟಿಕ್ ಮತ್ತೆ ಫ್ಯಾಕ್ಚುಯಲ್ ಕಂಟೆಂಟ್ ಯಾವ್ದೋ ಒಂದು ಅದನ್ನೇ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಕೇಳೋದೇ ಅದನ್ನ ನಮ್ಮ ಇದಕ್ಕೆ. ನಮ್ದು ಸ್ಟೇಟ್ ಎಕ್ಸಾಮಿನೇಷನ್ಸ್ ಲೈಕ್ KS PSI FD ಯಾವ್ದೇ ಆಗಿದ್ರು ಕೇಳೋದನ್ನೇ ಫ್ಯಾಕ್ಚುಯಲ್ ಪಾರ್ಟ್ ಅನ್ನ. 90% ಆಫ್ ದ ಕ್ವಶನ್ಸ್ ಫ್ಯಾಕ್ಚುಯಲ್ ಪಾರ್ಟ್ ಇದೆ. ಸೊ ಅದನ್ನ ಮೇಲೆ ಫೋಕಸ್ ಮಾಡ್ಬೇಕು ಜಾಸ್ತಿ. ಓಕೆ ಸರ್, ಇವಾಗ ಇದೇ ತರ ಇನ್ನೊಂದು ವರ್ಗ ಇದೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಇನ್ನೊಂದು ತರದ ಗುರು ಬರ್ತಾರೆ, ಅಂದ್ರೆ ಸ್ಟೂಡೆಂಟ್ಸ್ ಬರ್ತಾರೆ. ಅವರು ಆಲ್ರೆಡಿ ಒಂದು 2-3 ಅಟೆಂಪ್ಟ್ಸ್ ಕೊಟ್ಟಿರ್ತಾರೆ PSI 545 402 300 200 ಅಂತ. ಅಂಡ್ ಏನೋ ಗೊತ್ತಿಲ್ಲ, ಅವರು ಕ್ಲಿಯರ್ ಮಾಡಕ್ ಆಗ್ತಿರಲ್ಲ. ದೇ ವಿಲ್ ಬಿ ರಿಪೀಟಿಂಗ್ ಅಗೇನ್. ಸೊ ಏನ್ ಮಿಸ್ಟೇಕ್ ಆಗಿರ್ಬೋದು ಅವ್ರ ಕಡೆ? ಯಾವ ತರ ಸ್ಟ್ರಾಟಜಿ ಅವ್ರು ಬದಲಾಯಿಸ್ಕೋಬೇಕು? ಅಂಡ್ ವಾಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ದಟ್ ದೇ ಹ್ಯಾವ್ ಟು ಡೂ ಸೊ? ಏನಾಗಿದೆ ಅಂದ್ರೆ, ಈಗ ನಾನು ಒಂದ್ ಟೈಮ್ ಅಲ್ಲಿ ರಿಪೀಟರೇ ಆಗಿದ್ದೆ, ಮತ್ತೆ ನಾನು ಆತರ ಆಸ್ಪಿರೆಂಟೇ ಆಗಿದ್ದೆ. ನಾನು ಕಾಯ್ಕೊಂಡು ಕೂತಿದ್ದೆ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ. ಅವ್ರದ್ದು ತುಂಬಾ ಜನದ್ದು ಪಾಪ ಹಂಗೆ ಆಗಿರುತ್ತೆ. ಅವಾಗೆಲ್ಲ ಏನ್ ಮಾಡ್ಬೇಕು ಗೊತ್ತಾ, ರೈಟ್ ಗೈಡೆನ್ಸ್, ಒಂದ್ ಮೆಂಟರ್ಶಿಪ್ ರೈಟ್ ಪರ್ಸನ್ ಇಂದ ತಗೋಬೇಕು. ಫೀಲ್ ಮೋಟಿವೇಟೆಡ್, ಒಂದ್ ಹೋಪ್ ಇಟ್ಕೋಬೇಕು. ಒಂದು ಏನೋ ಏನೋ ನಾನು ಸಾಧಿಸ್ತೇನೆ ಆತರ ಛಲ ಇಟ್ಕೋಬೇಕು, ಹೋಪ್ ಇಟ್ಕೋಬೇಕು. ವಿಲ್ ಪವರ್ ಸ್ಟ್ರಾಂಗ್ ಆಗಿರ್ಬೇಕು, ಡೆಡಿಕೇಟೆಡ್ ಆಗಿರ್ಬೇಕು. ಯಾವ್ದೇ ಒಂದು ಎಕ್ಸಾಮಿನೇಷನ್ ಆಗಿರ್ಲಿ, 3 ಥಿಂಗ್ಸ್ ಇಂಪಾರ್ಟೆಂಟ್. ಒಂದು ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ. ಒಂದ್ ದಿವಸ ಓದಿ, ನೀವು 12 hours ಓದಿ, ಮಾರನೇ ದಿವಸ ಏನೋ ಓದಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ಕರೆಕ್ಟ್. ಒಂದ್ ದಿವಸ 10 hours ಓದ್ತೀರಾ ಅಂದ್ರೆ ಬೇಕಾದ್ರೆ 8 hours ಓದಿ, ನಾಳೆನು 8 hours ಓದಂಗ್ ಇರ್ಬೇಕು. ಒಂದ್ ದಿವಸ ನೀವು 12 hours ಓದಿ, 1-2 ದಿವಸ ಆಮೇಲೆ ಮಜಾ ಮಾಡ್ದೆ, ಮತ್ ಬಂದು ಓದಕ್ ಕೂತ್ಕೊಂಡೆ, ಮತ್ತೆ ಪಬ್ಬಿಗೆ ಹೋದೆ, ಇಲ್ಲೆಲ್ಲೋ ಆಟ ಆಡಕ್ ಹೋದೆ, ಇವೆಲ್ಲ ವರ್ಕ್ ಆಗಲ್ಲ. 8 hours ಹೋದ್ರೆ ಡೈಲಿ 8 hours ಕನ್ಸಿಸ್ಟೆಂಟ್ ಆಗಿ 1 year ಓದ್ಲೇಬೇಕು. ನಿಮ್ಗೆ ಆಗತ್ತಂತ ಏನ್ ಎಲ್ಲದೂ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗುತ್ತೆ. ನಾವು ಮಾಡಿದೆವು, ನೀವು ಮಾಡ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ಸೊ ಕನ್ಸಿಸ್ಟೆನ್ಸಿ ಅಂಡ್ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಸೊ ಸರ್, ಇವಾಗ ನೀವು ಹೇಳ್ತಾ ಇದ್ರಿ PYQ ಅನಾಲಿಸಿಸ್, NCERT, ಬೇಸಿಕ್ NCERTs ಅಂಡ್ ಸ್ಟ್ಯಾಂಡರ್ಡ್ ಬುಕ್ಸ್. ಸೊ ಯಾವ್ದು ಸರ್ ರೆಕಮೆಂಡ್, ವಿಚ್ ಬುಕ್ಸ್ ಯು ರೆಕಮೆಂಡ್? ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ ಪೇಪರ್ 1ಗೆ ಮತ್ತೆ ಪೇಪರ್ 2? ಪೇಪರ್ 1ಗೆ ಸ್ಪೆಸಿಫಿಕ್ ಬುಕ್ಸ್ ಅಂತ ಏನಿಲ್ಲ. ನಾವೆಲ್ಲ ಓದಿದ್ದು ನಮ್ ಗ್ರೂಪ್, ನಾವ್ ಫ್ರೆಂಡ್ಸ್ 2-3 ಜನ ಎಲ್ಲರೂ ಓದಿದ್ದೇನಂದ್ರೆ, ಪೇಪರ್ 1 ಕನ್ನಡಕ್ಕಾದ್ರೆ ನ್ಯೂಸ್ ಪೇಪರ್, ಕನ್ನಡಕ್ಕಾದ್ರೆ ಪ್ರಜಾವಾಣಿ, ಇಂಗ್ಲಿಷ್ ಅಲ್ಲಿ ಹಿಂದೂ ಪೇಪರ್ ಇದೆ. ಸೊ ಅಲ್ಲಿ ಎಡಿಟೋರಿಯಲ್ಸ್ ಇದನ್ನೆಲ್ಲ ಅದನ್ನೆಲ್ಲ ಓದ್ತಿದ್ವಿ. ಸೊ ಅದೇ ಸುಮಾರು ಸಲ ಹೆಲ್ಪ್ ಆಗಿದೆ SS ಗೆ. ಅದ್ ಬಿಟ್ಟು ನೀವು ಟ್ರಾನ್ಸ್ಲೇಷನ್ ಅಲ್ಲೂ ಹಿಂದೂ ಅಲ್ಲಿ ನೀವು ಒಂದ್ ಪ್ಯಾರಾ ತಗೊಂಡು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದು,
ಸೊ ಪ್ರಜಾವಾಣಿ ಅಂತ ತಗೊಂಡು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು. ಸೊ ಡೈಲಿ ಅದನ್ನ ಮಾಡ್ತಾ ಇದ್ರೆ ಪೇಪರ್ ಒನ್ ಇಸ್ ಎಜ್ ಕೊಡೋದು ನಮ್ಗೆ ಪೇಪರ್ ಒನ್. ಪೇಪರ್ ಟು ಎಷ್ಟು ಇಂಪಾರ್ಟೆಂಟ್ ಅದೇ ತರ ಪೇಪರ್ ಒನ್ ಅಷ್ಟೇ ಇಂಪಾರ್ಟೆಂಟ್. ಲಾಸ್ಟಿಗೆ ನಮ್ಗೆ ರ್ಯಾಂಕಿಂಗ್ ಇದನ್ನ ಮೇಲ್ ತಗೊಂಡು ಹೋಗೋದು ಪೇಪರ್ ಒನ್. ಸೊ ಪೇಪರ್ ಒನ್ಗೆ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ. ಡೈಲಿ 2 to 3 hours ಕೊಡ್ಲೇಬೇಕು. ಹೆಂಗ್ ಕೊಡ್ತೀರಾ ಅಂದ್ರೆ ನೀವು ಫಸ್ಟ್ ಎಡಿಟೋರಿಯಲ್ ಓದ್ತೀರಾ, ಆಮೇಲೆ ಟ್ರಾನ್ಸ್ಲೇಷನ್ಸ್ ಇದ್ ಮಾಡ್ತೀರಾ, ಆಮೇಲೆ ಪ್ರಿಸೈಸ್ ರೈಟಿಂಗು ಕನ್ನಡದಲ್ಲೇ ಇರುತ್ತೆ. ಪ್ರಜಾವಾಣಿಲೇ ಒಂದು ಪ್ಯಾರಾ ತಗೊಂಡು ಅದನ್ನೇ ಸಣ್ಣ ಚಿಕ್ಕದಾಗಿ ಬರೆಯಕ್ಕೆ ಟ್ರೈ ಮಾಡೋದು. ಅದು ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂದ್ಬಿಡುತ್ತೆ. ಮತ್ತೆ ಸರ್ ಈಗ ಪೇಪರ್ ಒನ್ ಪ್ರಿಪರೇಷನ್ ಅಂತ ಏನ್ ಸಪರೇಟ್ ಇಲ್ಲ. ಈಗ ನ್ಯೂಸ್ ಪೇಪರ್ ಓದಿದ್ರೆ ಪೇಪರ್ ಟೂನು ಅದೇ ಅಫೇರ್ಸ್ ಓದಕ್ಕೆ ಮತ್ತೆ ಇನ್ ಡೆಪ್ತ್ ನಾಲೆಡ್ಜ್ ಸಿಗುತ್ತೆ ಒಂದು ಟಾಪಿಕ್ ಮೇಲೆ. ಸೊ ಪೇಪರ್ ಟೂಗೆ ಅಂತ ಓದಿದೇನು ವೇಸ್ಟ್ ಆಗಲ್ಲ. ಪೇಪರ್ ಒನ್ಗೂ ಯೂಸ್ ಆಗುತ್ತೆ. ಮತ್ತೆ ಪೇಪರ್ ಒನ್ ಅಲ್ಲಿ ಕ್ಲಿಯರ್ ಹೆಡ್ಸ್ ಸಿಗುತ್ತೆ, ವಿಚ್ ವಿಲ್ ಹೆಲ್ಪ್ ಯು ಇನ್ ಪೇಪರ್ ಟೂ ಆಲ್ಸೋ. ನ್ಯೂಸ್ ಪೇಪರ್ ಅವರು ಟ್ರಾನ್ಸ್ಲೇಟ್ ಮಾಡ್ಬೇಕಂತ ಇಲ್ಲ. ಐದರ್ ಈ ಯಾವ್ದೋ NCERT ಬುಕ್ಸ್ ಇರ್ತವೆ, ಸ್ಟೇಟ್ ಗವರ್ಮೆಂಟ್ ಬುಕ್ಸ್ ಇರ್ತವೆ, ಯಾವ ಓದ್ತಿರ್ತಾರಲ್ಲ ಅದನ್ನೇ ಇನ್ನೊಂದ್ಸಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್, ಇಂಗ್ಲಿಷ್ ಅಲ್ಲಿ ಹೋದವ್ರು ಅದೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ಹೋದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ. ಹೌದು, ಖಂಡಿತ ಸತ್ಯ. ಮತ್ತೆ ಸರ್ ಈಗ ಕಮಿಂಗ್ ಟು ಪೇಪರ್ ಟೂ, ಯಾವ್ದಾದ್ರು ರೆಕಮೆಂಡೆಡ್ ಬುಕ್ಸ್ ಇದೆಯಾ ಸರ್? ಪೇಪರ್ ಟೂ ಯಾವ್ದು ರೆಫರ್ ಮಾಡ್ತಿದ್ವಿ? ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಫಸ್ಟ್ NCERT ಇಂದ ಶುರು ಮಾಡಿದೆ. ಲೈಕ್ ಫಸ್ಟ್ ಜೋಗ್ರಫಿಯಲ್ಲಿ 2 NCERT ಬುಕ್ಸ್ ಬರ್ತವೆ. ಒಂದು ವರ್ಲ್ಡ್ ಫಿಸಿಕಲ್ ಜೋಗ್ರಫಿ, 11th ಬುಕ್ ಅನ್ಸುತ್ತೆ, ವರ್ಲ್ಡ್ ಫಿಸಿಕಲ್ ಜೋಗ್ರಫಿ, ಮತ್ತೆ ಇಂಡಿಯನ್ ಜೋಗ್ರಫಿ ಅಂತ 2 ಬುಕ್ ಬರ್ತವೆ. ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಜೋಗ್ರಫಿ ಅದು ಬಿಟ್ಟು ಮ್ಯಾಪಿಂಗ್ ನೋಡ್ಕೋಬೇಕು. ಮ್ಯಾಪಿಂಗು ಎಲ್ಲದು ನೀವು ಲೈಕ್ ವಾಲ್ಕೇನೋಸ್ 1-2 ಸಿಗ್ಬೋದು ಒಂದು ಬುಕ್ ಅಲ್ಲಿ. ಸೊ ಎಲ್ಲದು ನೀವು ಒಂದು ಸೆಗ್ರಿಗೇಟ್ ಮಾಡ್ಕೋಬೇಕು ಬೇರೆ ಬೇರೆ ಕಡೆಯಿಂದ. ಲೈಕ್ ಗೂಗಲ್ ಸರ್ಚ್ ಮಾಡೋ ಅದನ್ನೆಲ್ಲ ಬರ್ಕೊಂಡು ಒಂದ್ ಕಡೆ ಬರ್ಕೊಂಡು ಇಟ್ಕೋಬೇಕು ವಾಲ್ಕೇನೋಸ್. ಆಮೇಲೆ ಮ್ಯಾಪಿಂಗ್ ಪಾರ್ಟ್ ಇಂಪಾರ್ಟೆಂಟ್. ಜೋಗ್ರಫಿ ಅನಾಲಿಟಿಕಲ್ ಪಾರ್ಟ್ ಇದೆಯಲ್ಲ, ಈ 2 ಬುಕ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಆಕ್ಚುಯಲ್ ಪಾರ್ಟ್ ಮ್ಯಾಪಿಂಗ್ ಅಲ್ಲಿ ಹೆಂಗಂದ್ರೆ ಈ ರಿವರ್ಸ್ ಅಂತ ಬರ್ಕೊಂಡು ಎಲ್ಲೆಲ್ಲಿ ರಿವರ್ಸ್, ಇಂಡಿಯಾದು, ಕರ್ನಾಟಕದ್ದು, ವರ್ಲ್ಡ್ 3 ರಿವರ್ಸ್ ಅದೊಂದು ಮುಗಿತಾ. ಅದಕ್ಕೆ ಟ್ರಿಬ್ಯೂಟರೀಸ್, ರೈಟ್ ಬ್ಯಾಂಕ್ ಯಾವ್ದು, ಲೆಫ್ಟ್ ಬ್ಯಾಂಕ್ ಯಾವ್ದು, ಆಮೇಲೆ ಅದನ್ನು ಕಟ್ಟಿರೋ ಡ್ಯಾಮ್ಸ್. ಇದ್ರಲ್ಲೇ ನಿಮ್ಗೆ ಸುಮಾರು ಕವರ್ ಆಯ್ತು. ಈಗ ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಇದೆ, ಇನ್ನೊಂದು ಬನ್ಸಾಗರ್ ಡ್ಯಾಮ್ ಅಂತ ಇದೆ. ಈ ತರ ಬರ್ತಾ ಇರ್ತವೆ ಯಾವ್ದು. ಆಮೇಲೆ ನಾವು ಓಷನ್ ಕರೆಂಟ್ಸಿಗೆ ಹೋಗೋದು. ಓಷನ್ ಕರೆಂಟ್ಸ್ ಅಲ್ಲಿ ಕೋಲ್ಡ್ ಕರೆಂಟ್, ಬೆಂಗ್ವೆಲಾನ, ಅಗುಲಾಸ, ಈ ತರ. ಇಲ್ಲಿ ವೆಸ್ಟ್ ಆಸ್ಟ್ರೇಲಿಯನ್, ಈಸ್ಟ್ ಆಸ್ಟ್ರೇಲಿಯನ್, ಕುರೋಶಿಯೋ, ಒಯೋಶಿಯೋ, ಮತ್ತೆ ಫಾಕ್ಲ್ಯಾಂಡ್, ಬ್ರೆಜಿಲಿಯನ್, ಪೆರುವಿಯನ್ ಅವೆಲ್ಲ ಇದೆ. ಇದು ಪೆಸಿಫಿಕ್ ಅಲ್ಲಿ ಬರುತ್ತಾ, ಅಟ್ಲಾಂಟಿಕ್ ಅಲ್ಲಿ ಬರುತ್ತಾ, ಈ ತರನೇ ಕೇಳೋದು. ಈ ತರನೇ ನೀವು ರೆಡಿ ಹಾಕೊಂಡು ಹೋಗ್ಬೇಕು. ಸೊ ಇದೇ ಇಷ್ಟೇ ಅಲ್ಲ, ಲೋಕಲ್ ವಿಂಡ್ಸ್ ಇದೆ, ಅರ್ಥ್ಕ್ವೇಕ್ಸ್ ಇದೆ, ಲೈಕ್ ಮತ್ತೆ ಮ್ಯಾಪಿಂಗ್ ಅಲ್ಲಿ ತುಂಬಾ ಪಾರ್ಟ್ ಇದೆ. ಮ್ಯಾಪಿಂಗ್ ಅಂತ ಬಂದ್ರೆ ಮ್ಯಾಪಿಂಗ್ ಗೆ ಏನ್ ಮಾಡಿದ್ವಿ ಸರ್? ಮ್ಯಾಪಿಂಗ್ ಗೆ ನಾನು ನಿಜ ಹೇಳ್ಬೇಕಂದ್ರೆ ಒಂದು 2 ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದಾವೆ, ವಿಡಿಯೋ ಸಿಗ್ತವೆ ಮ್ಯಾಪಿಂಗ್. ಇಟ್ ವಿಲ್ ಬಿ ಡೈನಮಿಕ್ ಆಲ್ಸೋ. ಅಂಡ್ ನಾನೇ ಸಪರೇಟ್ ಆಗಿ ಹಳೆ ಪೇಪರ್ಸ್ ನೋಡ್ತಿದ್ದೆ, ಅಲ್ಲೇ ಯಾವ್ದು ಮ್ಯಾಪಿಂಗ್ ಕ್ವಶನ್ ಕೇಳಿದಾರೆ ಅಂತ ನೋಡ್ತಿದ್ದೆ. ವಾಲ್ಕೇನಸ್ ಕೇಳಿದ್ರೆ ಅದೊಂದು ಸಿಕ್ತು ನಂಗೆ, ಮೌಂಟ್ ಎಟ್ನಾ ಅಂತ ಕೇಳಿದ್ರೆ ಇಟಲಿ ಅಂತ ಸಿಕ್ತು. ಅದು ಅದೇ ತರ ಯಾವ್ದಾದ್ರು ಇದಾವೆ. ಇಂಡಿಯಾದಲ್ಲಿ ಯಾವ್ದಿದೆ, ಬ್ಯಾರನ್ ಐಲ್ಯಾಂಡ್, ಕ್ರಕಟೋವಾ ಇಂಡೋನೇಷ್ಯಾದಲ್ಲಿ, ಈ ತರದೆಲ್ಲ ನಾನು ಸೆಗ್ರಿಗೇಟ್ ಮಾಡ್ಕೊಂತ ಹೋಗೋದು, ಬರ್ಕಂತ ಹೋಗೋದು. ಸೊ ಅದು ಒಂದೊಂದ್ ಕಡೆ ಒಂದ್ ಪೇಜ್ ಅಲ್ಲಿ ಇದ್ಬಿಡೋದು. ಸೊ ಈ ಮ್ಯಾಪಿಂಗ್ ಅಂತ ಬಂದ್ರು ಇದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಸ್ಟ್ಯಾಟಿಕ್, ಇನ್ನೊಂದು ಡೈನಮಿಕ್. ಸ್ಟ್ಯಾಟಿಕ್ ಅಲ್ಲಿ ಏನಂದ್ರೆ ಈಗ ಈ ಬ್ಲಾಕ್ ಸಿ ಸುತ್ತಮುತ್ತ ಕಂಟ್ರೀಸ್ ಚೇಂಜ್ ಆಗಲ್ಲ, ದಿಸ್ ವಿಲ್ ಬಿ ಸ್ಟ್ಯಾಟಿಕ್. ಮತ್ತೆ ಮೆಡಿಟೇರಿಯನ್ ಸುತ್ತ ಯಾವ್ಯಾವ ಕಂಟ್ರೀಸ್ ಇದೆ ಇದೆಲ್ಲ ಸ್ಟ್ಯಾಟಿಕ್ ಇರುತ್ತೆ. ಇನ್ನೊಂದು ಡೈನಮಿಕ್. ಇವಾಗ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಲಾಸ್ಟ್ ಇಯರ್ ನ್ಯೂಸ್ ಪೇಪರ್ ಬಾಂಗ್ಲಾದೇಶದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರ್ಬೇಕು. ಸೊ ಇದು ಡೈನಮಿಕ್ ಪಾರ್ಟ್. ಸೊ ಇದು ನ್ಯೂಸ್ ಪೇಪರ್ ಅಲ್ಲೂ ಕವರ್ ಆಗುತ್ತೆ, ಮತ್ತೆ ನಮ್ಮ ಮ್ಯಾಗಝಿನ್ಸ್ ಅಲ್ಲಿ ಸಹ ಇದನ್ನ ಕವರ್ ಮಾಡ್ತೀವಿ. ನೆಕ್ಸ್ಟ್ ಎಕಾನಮಿ, ಪಾಲಿಟಿಕ್ ಏನಂದ್ರೆ ಫಸ್ಟ್ ನಾನು ಮಾಡಿದ್ದೆ ಇದು ಸ್ಟೇಟ್ ಬುಕ್ಸ್, NCERT ಬುಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್ ಅಂತ ಇದೆ, ಅದನ್ನೆಲ್ಲ ಓದ್ಕೊಂಡೆ ಫಸ್ಟ್ ಪ್ರೆಷರ್ ಆಗಿ ಬಂದಾಗ. ಆಮೇಲೆ ನಾನು ಲಕ್ಷ್ಮೀಕಾಂತ್, ಎಲ್ಲರೂ ಓದೋದು ಅದನ್ನೇ, ಪಾಲಿಟಿ ಲಕ್ಷ್ಮೀಕಾಂತ್. ಸೊ ಅದನ್ನ ಫಸ್ಟ್ ಇಂದ ಶುರು ಮಾಡಿದೆ. ಲೈಕ್ ಅದು ಆಕ್ಟ್ ಗಳಿದ್ವಲ್ಲ ಅದ್ರಿಂದ ಶುರು ಮಾಡಿ, ಆಮೇಲೆ DPS ಫಂಡಮೆಂಟಲ್ ರೈಟ್ಸ್, DPSB ಡ್ಯೂಟೀಸ್, ಆಮೇಲೆ ಪ್ರೆಸಿಡೆಂಟ್,
ಹಿಂಗೆ ಪಾರ್ಲಿಮೆಂಟ್, ಇದು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಪಂಚಾಯತ್ ರಾಜು, ಇದನ್ನೆಲ್ಲ ಒಂದೊಂದೇ ಮುಗಿಸ್ಕೊಂತ ಬಂದ ಆಮೇಲೆ ಕಾನ್ಸ್ಟಿಟ್ಯೂಷನಲ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬರ್ತವೆ. ಓಕೆ. ಮತ್ತೆ ಇದ್ರಲ್ಲೂ ಎಲ್ಲ ಓದ್ಬೇಕಂತ ಇಲ್ಲ. ಪೊಲಿಟಿಯಲ್ ಸ್ವಲ್ಪ PYQs ನೋಡ್ಕೊಂಡು ಯಾವ್ದು ಫೋಕಸ್ ಏರಿಯಾಸ್ ಲೈಕ್ ಫಂಡಮೆಂಟಲ್ ರೈಟ್ಸ್ ಮತ್ತೆ DPS ಸುಮಾರು ಕ್ವಶನ್ಸ್ ಬರ್ತವೆ. ಮಿಸ್ ಮಾಡಂಗೆ ಇಲ್ಲ. ಲೈಕ್ ಆರ್ಟಿಕಲ್ಸ್, ಶೆಡ್ಯೂಲ್ಸ್, ಪಾರ್ಟ್ಸ್, ಜಡ್ಜ್ಮೆಂಟ್ಸ್ ಇವೆಲ್ಲ. ಲೈಕ್ ಆಮೇಲೆ ಗವರ್ನರ್ ಮೇಲೆ, ಪ್ರೆಸಿಡೆಂಟ್ ಮೇಲೆ, ಪಾರ್ಲಿಮೆಂಟ್ ಅಲ್ಲಿ ಚಾಪ್ಟರ್ ಇದೆಯಲ್ಲ, ಅಲ್ಲಿ ತುಂಬಾ ಕ್ವಶನ್ಸ್ ಬರ್ತವೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಪಂಚಾಯತ್ ರಾಜು ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಕಮಿಟೀಸ್ ಬರ್ತವೆ ಅಲ್ಲಿ. ಅದ್ರಲ್ಲೂ ನೀವು ಫ್ಯಾಕ್ಚುಯಲ್ ಅಂತ ಪರ್ಫೆಕ್ಟ್ ಆಗಿರ್ಬೇಕು. PSI ಓದ್ಬೇಕಂದ್ರೆ ಈ ಯಾವ್ದೇ ಓದಿರಿ, ಬೇಕಾದ್ರೆ ನೀವು ಎಲ್ಲಾ ಚಾಪ್ಟರ್ ಅಲ್ಲೂ ಫ್ಯಾಕ್ಚುಯಲ್ ಕಂಟೆಂಟ್ ಇರುತ್ತಲ್ಲ, ಅದು ತರವಾಗಿ ಓದ್ಬೇಕು. ವಿತ್ ಅಲಾಂಗ್ ದಿಟ್ ಅನಾಲಿಟಿಕಲ್ ಪಾರ್ಟ್ ಗೊತ್ತಿರ್ಬೇಕು. ಇನ್ ಕೇಸ್ ಯಾವ್ದೋ ಒಂದು ಈಗ 10 ಕ್ವಶನ್ ಅಲ್ಲಿ 7 ಫ್ಯಾಕ್ಚುಯಲ್ ಕೇಳ್ತಾನೆ, 2-3 ಇದು ಕೇಳ್ಬಿಡ್ತಾನೆ ಅನಾಲಿಟಿಕಲ್. ಸೊ ಅಲ್ಲೂ ನಿಮ್ಗೆ ರಾಂಗ್ ಆಗ್ಬಾರ್ದು. ಎರಡು ಇದಿರ್ತದೆ. ಬಟ್ ಮೋರ್ ಫೋಕಸ್ ಆನ್ ಫ್ಯಾಕ್ಚುಯಲ್ ಪಾರ್ಟ್. ಫ್ಯಾಕ್ಚುಯಲ್ ಎಲ್ಲರಿಗೂ ನೆನ್ಪಿಟ್ಕೊಳ್ಳೋದು ಕಷ್ಟ. ಅನಾಲಿಟಿಕಲ್ ಒಂದ್ಸಲ ಹೋದ್ರೆ ನೆನ್ಪಿಟ್ಬಿಡುತ್ತೆ. ಸೊ ಫ್ಯಾಕ್ಚುಯಲ್ ನ ಪದೇ ರಿವೈಸ್ ಮಾಡ್ತಾ ಇರ್ಬೇಕು. ಸರ್, ಮತ್ತೆ ಇನ್ನೊಂದು ಏನಂತಂದ್ರೆ, ಇವಾಗ ನೀವು 300 ಪೋಸ್ಟ್ ಎಕ್ಸಾಮ್ ಬರೀತೀರಾ. ಅದಾದ್ಮೇಲೆ 1 ವರ್ಷ ಯಾವ ನೋಟಿಫಿಕೇಶನ್ ಇರಲ್ಲ. ಅದಾದ್ಮೇಲೆ 545 ಕಾಲ್ ಮಾಡ್ತಾರೆ, 545 ಬರೀತೀರಾ. ಅದಾದ್ಮೇಲೆ ತಿರ್ಗಾ ಅರೌಂಡ್ 3 years ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ಇರ್ರೆಗ್ಯುಲಾರಿಟೀಸ್. ಕ್ವಾಶ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ಕೇಸ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಈ ಇನ್ ಬಿಟ್ವೀನ್ ಟೈಮ್ ಇರುತ್ತಲ್ಲ, ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಏನೇನ್ ಮಾಡ್ತಿದ್ರು? ಬಿಕಾಸ್ ಇವಾಗೂ ಯಾವ್ದು ನೋಟಿಫಿಕೇಶನ್ ಬರ್ತಿಲ್ಲ, ಬಟ್ ಬರುತ್ತೆ ಮುಂದೆ. 600 ಪೋಸ್ಟ್ ನೋಟಿಫಿಕೇಶನ್ ರೆಡಿ ಮಾಡಿದ್ದಾರೆ. ಆ 600 ನೋಟಿಫಿಕೇಶನ್ ಬರುತ್ತೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವಾಗ ಇದೊಂಥರ ಡ್ರಾಟ್ ಪೀರಿಯಡ್. ಇವಾಗ ಯಾವ್ದು ನೋಟಿಫಿಕೇಶನ್ ಬರ್ದೇ ಇರುವಂತ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು? ನೀವೇನ್ ಮಾಡಿದ್ರಿ ಸರ್? ನಾನೇನ್ ಮಾಡಿದೆ ಅಂದ್ರೆ, ಇವಾಗ 300 ಎಕ್ಸಾಮಿನೇಷನ್ ಆಯ್ತು, 1 marks ಮಿಸ್ ಆಯ್ತು. ನಾನು ಅವಾಗ 3 ತಿಂಗಳ ಎಕ್ಸಾಮ್ ಆಗ್ಬಿಟ್ರೆ ಇನ್ನೂ ಖುಷಿಯಾಗಿರ್ತದೆ. ಹಾಗೆ ಬಿಡುತ್ತೆ. ಅವಾಗ ಒಂದ್ ವರ್ಷ ನಾನು ವೇಟ್ ಮಾಡಿದ್ನಲ್ಲ 545 ಅದಕ್ಕೆ. ಅವಾಗ್ಲೇ ನಾನು ಅನ್ಕೊಂಡಿದ್ದೆ, ನಾನು ಈ ನೋಟಿಫಿಕೇಶನ್ ಬರೋದ್ರೊಳಗಡೆ ಫುಲ್ಲಿ ಪ್ರಿಪೇರ್ಡ್ ಆಗಿರ್ಬೇಕು. ಓಕೆನಾ? ನಾನ್ ಏನ್ ಮಾಡಿದೆ ಅಂದ್ರೆ ಫುಲ್ಲಿ ಪ್ರಿಪೇರ್ಡ್ ಆಗ್ಬಿಟ್ಟೆ ನೋಟಿಫಿಕೇಶನ್ ಬರೋದ್ರೊಳಗಡೆ. ಆಮೇಲೆ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಅಷ್ಟೇ, ಅದನ್ನ ಒಂದೇ ಇಟ್ಕೊಂಡಿದ್ದೆ. ಸೊ ಇದನ್ನ ರಿವಿಷನ್ ಮಾಡ್ಕೊಂತ ಹೋಗೋದು ಕೋರ್ಸ್ ಸಬ್ಜೆಕ್ಟ್ ನ. PYQs ಬಿಡಿಸ್ಕೊಂತ, ಕರೆಂಟ್ ಅಫೇರ್ಸ್ ಅಷ್ಟೇ ಡೈಲಿ ಅಪ್ಡೇಟ್ ಮಾಡ್ಕೊಂತ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗಿ ನಾನು 3 months ಅಲ್ಲಿ ಎಕ್ಸಾಮಿನೇಷನ್ ಆಗ್ಬಿಡ್ತು. ಸೊ ಅವಾಗ ಅಲ್ಲಿ ತನಕ ಇದಾಗಿತ್ತು. ಆಮೇಲೆ ಮತ್ತೆ 2 ವರ್ಷ ಅದು ಸ್ಕ್ವಾಶ್ ಆದ್ರಿಂದ ಅವಾಗ್ಲೂ ನಾನು ಸೇಮ್ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಮಾಡ್ಕೊಂತ ಇದ್ದೆ. ಕೋರ್ಸ್ ಸಬ್ಜೆಕ್ಟ್ಸ್ ನಾವು ಓದಿರ್ತೀವಿ ಸುಮಾರು ಸಲ, ನೆನಪಿದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಒಂದು ರಿವಿಷನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಬಟ್ ಲೈಕ್ ಕರೆಂಟ್ ಅಫೇರ್ಸ್ ಈಗ 545 ಅಲ್ಲಿ ನಾನು ಯಾವಾಗ್ಲೂ ಒಂದು ಎಕ್ಸಾಮ್ ಆಗೋಕ್ಕಿಂತ 10 ತಿಂಗಳ ಮುಂಚೆ ಯಾವ್ದೋ ಒಂದು ಪೋಲವರಂ ಪ್ರಾಜೆಕ್ಟ್ ಅಂತ ಬಂದಿತ್ತು ಆಂಧ್ರದಲ್ಲಿ, ಗೋದಾವರಿ ರಿವರ್ ಮೇಲೆ. ಸೊ ಅಲ್ಲಿ ಅದು ಪೋಲವರಂ ಪ್ರಾಜೆಕ್ಟ್, ಆ ಕ್ವಶನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟಿದೆ, ಡೈರೆಕ್ಟ್ ಕ್ವಶನ್. ಕರೆಂಟ್ ಪೋಲವರಂ ಪ್ರಾಜೆಕ್ಟ್ ಯಾವ ರಿವರ್ ಮೇಲೆ ಅಂತ ಯಾವ್ದೋ 1 ವರ್ಷದ ಹಿಂದೆ ಓದಿದ್ ಕರೆಂಟ್ ಅಫೇರ್ಸ್. ಸೊ ಅಲ್ಲಿ ಯೂಸ್ ಆಯ್ತದು. ಕರೆಂಟ್ ಅಫೇರ್ಸ್ ನಿಮ್ಗೆ ಕರೆಂಟ್ ಅಫೇರ್ಸ್ ಪಾರ್ಟ್ ಅಲ್ಲೇ ಬರ್ಬೇಕಂತ ಇಲ್ಲ, ಸ್ಟಾಟಿಕ್ ಪಾರ್ಟ್ ಅಲ್ಲೂ ಒಂದ್ಸಲ ಬಂದ್ಬಿಡುತ್ತೆ, ಗೊತ್ತಾಯ್ತಾ? ಸೊ ಅದು ತುಂಬಾ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಡೈಲಿ ಅಪ್ಡೇಟ್ ಮಾಡ್ಕೊಂತ ಏನೋ ಕಲಿತಾ ಹೋಗ್ತೀವಿ ನಾವು, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು. ಬಟ್ ಸ್ಟಾಟಿಕ್ ಅಷ್ಟೇ ಇಂಪಾರ್ಟೆಂಟ್. ಸ್ಟಾಟಿಕ್ ನಾವು ತುಂಬಾ ಸಲ ಓದೋದ್ರಿಂದ ಅದು ರಿವಿಷನ್ ಮಾಡ್ಕೊಂಡು ಹೋದ್ರೆ ಇಟ್ ವಿಲ್ ಬಿ ಈಸಿ. ಸೊ ಇವಾಗ ಕರೆಂಟ್ ಅಫೇರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್ ಅಂತ ಹೇಳ್ತೇನೆ. ಸೊ ಈ ಕರೆಂಟ್ ಅಫೇರ್ಸ್ ನೀವೇ ನೋಟ್ಸ್ ಮಾಡ್ತಿದ್ರಾ ಅಥವಾ ಯಾವ್ದಾದ್ರು ಮ್ಯಾಗಝಿನ್ಸ್ ಓದ್ತಿದ್ರಾ? ಹೌ ಇಂಪಾರ್ಟೆಂಟ್ ಈಸ್ ನ್ಯೂಸ್ ಪೇಪರ್ ಮತ್ತೆ ನಿಮ್ ನೋಟ್ಸ್? ಸರ್, ನಾನು ಅವಾಗ ಫಸ್ಟ್ ಎಕ್ಸಾಮಿನೇಷನ್ GK ಟುಡೇ ಫಸ್ಟ್ ಟೈಮ್ 545 GK ಟುಡೇ ಅಂತ ಒಂದು ಮ್ಯಾಗಝಿನ್ ಇತ್ತು, ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಅದು 240 ಕ್ವೆಶನ್ಸ್ ಏನೋ ಕೊಡೋರು, ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ. ಆಮೇಲೆ ಹೋದಂಗೆ ನನ್ ರಿಯಲಿ ನಂಗೆ ಒಂದು ಇಟ್ಸಿದ್ರೆ ಸ್ಪರ್ಧಾ ವಿಜೇತ ಮ್ಯಾಗಝಿನ್. ಅಲ್ಲಿ ತುಂಬಾ ಕಂಟೆಂಟ್ ಇದೆ, ಸ್ಟೇಟ್ ಎಕ್ಸಾಮ್ಸ್ ಇದೆ, ಅಲ್ಲಿ ತುಂಬಾ ಕಂಟೆಂಟ್ ಇರುತ್ತೆ. ಅದ್ ಬಿಟ್ರೆ ಸ್ಪರ್ಧಾ ಅರಿವು ಅಂತ ಒಂದಿದೆ, ಅದ್ ಬಿಟ್ರೆ ಸ್ಪರ್ಧಾ ಲೈನ್ಸ್. ಈ 3 ನಾನು ರೀ ಎಕ್ಸಾಮಿನೇಷನ್ ಓದಿರೋದು. ಒಂದು ಸ್ಪರ್ಧಾ ಲೈನ್ಸ್, ಇನ್ನೊಂದು ಸ್ಪರ್ಧಾ ಅರಿವು, ಇನ್ನೊಂದು ಸ್ಪರ್ಧಾ ವಿಜೇತ. ಈ 3 ಈ ಕರೆಂಟ್ ಅಫೇರ್ಸ್ಗೆ ನಾನು
ಮತ್ತೆ ನಾನು ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ನಲ್ಲ, ಅದರಿಂದ ಡೈಲಿ ಬರ್ಕೊಂತಿದ್ದೆ ಏನೇನ್ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಆಗಿದೆ, ಯಾರಿಗೆ ಅವಾರ್ಡ್ ಸಿಕ್ಕಿದೆ, ಅದ್ರಲ್ಲಿ ಬರ್ಕೊಂತಿದ್ದೆ. ಸೊ ಏನೇನ್ ಡೆವಲಪ್ಮೆಂಟ್ಸ್ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಸೈನ್ಸ್ ಅಂಡ್ ಟೆಕ್ ಅಲ್ಲಿ, ಇದನ್ನೆಲ್ಲ ಬರ್ಕೊಂಡು ಓದ್ತಾ ಇದ್ದೆ ಕರೆಂಟ್ ಅಫೇರ್ಸ್. ಸರ್, ಬಿಫೋರ್ ಎಂಡಿಂಗ್ ಅವರ್ ಡಿಸ್ಕಷನ್ ಸರ್, ಆಸ್ಪಿರೆಂಟ್ಸ್ಗೆ ಇಲ್ಲಿ ಸುತ್ತಮುತ್ತ ಇರೋ PSI ಆಸ್ಪಿರೆಂಟ್ಸ್ಗೆ ನಿಮ್ ಕಡೆಯಿಂದ ಏನಾದ್ರು ಒಂದು ಫೈನಲ್ ಮೆಸೇಜ್ ಅಂತ ಇದ್ರೆ ಅದೇನು ಸರ್? ಸರಿ, ಮೆಸೇಜ್ ಏನಾದ್ರು ಏನಂದ್ರೆ ಈ ಜರ್ನಿ ಎಲ್ಲರದು ಹಂಗೆ, ಯಾರಿಗೂ ಒಂಥರ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹೌದು. ಲಾಸ್ಟ್ ನೀವು ಗುರಿ ಮುಟ್ಬೇಕಂದ್ರೆ ಫೀಲ್ ಮೋಟಿವೇಟೆಡ್, ಹೋಪ್ ಇರ್ಬೇಕು, ಹೋಪ್ ಇಟ್ಕೊಳ್ಳೇಬೇಕು ಲಾಸ್ಟ್ ತನಕ. ಯಾವ್ದೋ ನೀವು ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕಿಂಗು ಮತ್ತು ಡಿಸಿಪ್ಲಿನ್ಡ್ ಆಗಿದ್ರೆ 100% ನಿಮ್ಮ ಎಫರ್ಟ್ಸಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇನ್ ಕೇಸ್ ನೀವೇ ಏನೋ ನಿಮ್ದಿಂದಾನೇ ಲೂಪ್ ಹೋಲ್ಸು ಅಥವಾ ಏನಾದ್ರು ನೀವೇ ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡಿಲ್ಲ ಅಂದ್ರೆ ಅವಾಗ ಏನಾದ್ರು ತೊಂದರೆ ಆಗ್ಬೋದು ಹೊರತು, ನೀವು 1 ವರ್ಷ ಅಲ್ಲ, 1 ವರ್ಷ ಕಾಯಿರಿ, 2 ವರ್ಷ ಕಾಯಿರಿ, 3 ವರ್ಷ ಕಾಯಿರಿ, 3 ವರ್ಷ ಆದ್ಮೇಲೆ ನಿಮ್ದು 100% ಎಫರ್ಟ್ ಇದ್ರೆ ಕ್ಲಿಯರ್ ಆಗೇ ಆಗುತ್ತೆ. ಓಕೆ. ಸೊ ಇವಾಗ ಟಾಕ್ಸ್ ಏನಂದ್ರೆ ನಾವೆಲ್ಲ ಎಲ್ಲೋ ಹೋಗ್ಬೇಕಾಗುತ್ತೆ ಗೌರ್ಮೆಂಟ್ ಎಕ್ಸಾಮ್ಗೆ, ಬರೀ ಈ ತರ ಇದೆ ಟಾಕ್ಸ್. ಹಾನೆಸ್ಟ್ ಆಗಿ ಓದೋರ್ಗೆ ಇಲ್ಲಿ ಬೆಲೆ ಇಲ್ಲ, ಆ ತರ ಎಲ್ಲ ಅದೆಲ್ಲ ಸುಳ್ಳು. ನಮ್ಮ ಹಾರ್ಡ್ ವರ್ಕು, ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ಡಿಸಿಪ್ಲಿನ್ ವಿಲ್ ಆಲ್ವೇಸ್ ಗೆಟ್ ಅಸ್ ಸಕ್ಸಸ್. ಅದಂತೂ ನಿಶ್ಚಯ ಅಂತ ಸರ್ ಹೇಳ್ತಿದ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಅಂಡ್ ಐ ಆಮ್ ಶೋರ್ ಆಸ್ಪಿರೆಂಟ್ಸ್ ಕೂಡ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ, ತುಂಬಾ ರಿಸೋರ್ಸ್ಫುಲ್, ಇನ್ಫಾರ್ಮೇಟಿವ್ ಆಗಿತ್ತು ಈ ಸೆಷನ್ ಅಂತ ಅನ್ಕೊಂಡಿರ್ತೀವಿ. ಸೊ ಇದೇ ರೀತಿ ನಾವು PYQ ಅನಾಲಿಸಿಸ್ ಅಥವಾ ಮುಂದೆ ಟ್ರಾನ್ಸ್ಲೇಷನ್ ಕ್ಲಾಸಸ್ ಆ ತರ ಎಲ್ಲ ಸ್ವಲ್ಪ ಸೆಷನ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅವರ್ ಆಸ್ಪಿರೆಂಟ್ಸ್ ಆಲ್ಸೋ. ಅಂಡ್ ನೀವು ಸಹ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಸರ್ವ್ ಮಾಡ್ದಂಗೆ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.